10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2025 SSLC Annual Exam 2025 Expected Question Paper Class 10th Class Subject Second Language English Marks 80 Time 3 hours ಬರ್ತಕ್ಕಂತಹ ದಿನಾಂಕ 26/3/2025 ನಡೀತಕ್ಕಂತಹ 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಪೇಪರ್ ಅಂದರೆ ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು ಆಲ್ಮೋಸ್ಟ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇರತಕ್ಕಂಥದ್ದು. ಹಾಗಾಗಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಫಸ್ಟ್ ಕ್ವೆಶ್ಚನ್, main question number 1. 4 alternatives are given for each of the following questions or incomplete statements. One of them is correct or most appropriate. Choose the correct answer and write the complete answer along with its letter of alphabet. So ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಇದಿಷ್ಟೆಲ್ಲವನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಥವಾ ಬಹು ಆಯ್ಕೆ ಪ್ರಶ್ನೆಗಳು. ನಂಬರ್ ಆಫ್ ಕ್ವೆಶನ್ಸ್ ನಿಮಗೆ 4 ಇರತಕ್ಕಂಥದ್ದು. Each question carries 1 mark. Number of questions are 4 and number of marks are 4. So first question, ಮೊದಲನೇ ಪ್ರಶ್ನೆ, choose the appropriate question tag and fill in the blank. ಈ ಒಂದು ಸ್ಟೇಟ್ಮೆಂಟಿಗೆ ಕ್ವೆಶ್ಚನ್ ಟ್ಯಾಗನ್ನು ಮಾಡ್ತಕ್ಕಂಥದ್ದು ಇರತಕ್ಕಂಥದ್ದು. The teacher never comes late to school. The teacher never comes late to school ಅಂತಕ್ಕಂಥದ್ದು. ಈ ಸೆಂಟೆನ್ಸನ್ನು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾದ್ರೆ ಕ್ವೆಶ್ಚನ್ ಟ್ಯಾಗ್ ಆ್ಯಸ್ ಪರ್ ಕ್ವೆಶ್ಚನ್ ಟ್ಯಾಗ್ ರೂಲ್ ನೋಡೋದಾದರೆ ಆ ಸೆಂಟೆನ್ಸ್ನಲ್ಲಿ ಇರತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಬರ್ಕೋಬೇಕಾಗ್ತದೆ. ಬಟ್ ಈ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಮೇನ್ ವರ್ಬ್ಗೆ ಎಸ್ ಫಾರ್ಮ್ ಬಂದಿರತಕ್ಕಂಥದ್ದು. ಹಾಗಾಗಿ ಇದು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಒಂದು ಸೆಂಟೆನ್ಸ್ನಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೊಂಡ್ಮೇಲೆ ಈ ವರ್ಡನ್ನು ಅಬ್ಸರ್ವ್ ಮಾಡಬೇಕು. ಯಾಕಂತಂದರೆ ಈ ವರ್ಡ್ ನಿಮಗೆ ನೆವರ್ ಅಂತಂದರೆ ನೆಗೆಟಿವ್ ಫಾರ್ಮನ್ನು ಕೊಡ್ತಾ ಇರೋದ್ರಿಂದ ಇದನ್ನು ನಾವು ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಮಾಡಬೇಕಂತಂದಾಗ ವಿ ಡೂ ನಥಿಂಗ್, ಏನೂ ಮಾಡೋಂಗಿಲ್ಲ. ಜಸ್ಟ್ ಏನು ಮಾಡಿರಿ, ಈ ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬರ್ಕೊಂಡು ಇದು ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ಆ್ಯಸ್ ಪರ್ ಕ್ವೆಶ್ಚನ್ ಟ್ಯಾಗ್ ರೂಲ್ ಪಾಸಿಟಿವ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡೋಂಗಿಲ್ಲ. ಈ ಟೀಚರನ್ನು ನಾವು ಸಿಂಪ್ಲಿ ಪ್ರನೌನ್ಗೆ ಚೇಂಜ್ ಮಾಡೋಣ. ಹೀ ತೊಗೊಂಡು ಕ್ವೆಶ್ಚನ್ ಮಾರ್ಕ್ ಇಟ್ಟರೆ ನಮ್ಮ ಆನ್ಸರ್ ರೆಡಿ ಆಗ್ತದೆ. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ, ಡಸ್ ಹಿ. ನೆಕ್ಸ್ಟ್ ಕ್ವೆಶ್ಚನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಸೆಂಟೆನ್ಸ್. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀರಿ ಅಂತಕ್ಕಂಥದ್ದು ಇಲ್ಲಿ ಕೊಡಲಾಗಿರ್ತಕ್ಕಂತಹ ಕ್ವೆಶ್ಚನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಗೆಟ್ ಡೌನ್ at KR Circle, walk a few ads on to your left, you will find CPI ಆಫೀಸ್ ಅಂತಕ್ಕಂಥದ್ದು. ಇದೊಂದು ಡೈರೆಕ್ಷನ್ನ ಕೊಟ್ಟಿರ್ತಕ್ಕಂಥದ್ದು. ಆಪ್ಷನ್ಸ್ಗಳು ನೋಡೋದಾದ್ರೆ ಇನ್ಸ್ಟ್ರಕ್ಷನ್, ಆರ್ಡರ್, ಗಿವಿಂಗ್ ಡೈರೆಕ್ಷನ್, ಸಜೆಷನ್ ಅಂತಿದೆ. ಸೊ ವೆರಿ ಜಸ್ಟ್ ಕ್ವೆಶ್ಚನ್ ಆಗಿರೋದ್ರಿಂದ ಡೈರೆಕ್ಷನ್ ನಾವೇ ಕೊಡ್ತಾ ಇರೋದ್ರಿಂದ ಇದು ಜಸ್ಟ್ ಗಿವಿಂಗ್ ಡೈರೆಕ್ಷನ್. ಸೊ ನಮಗೆ ಏನಾದರೂ ಹೋಗಬೇಕು, ಎಲ್ಲಿಗೂ ಹೋಗಬೇಕು, ಏನಾದರೂ ಒಂದು ಸ್ಥಳಕ್ಕೆ ರೀಚ್ ಆಗಬೇಕಂತಂದಾಗ ನಾವು ಇನ್ನೊಬ್ಬರನ್ನ ಕೇಳ್ತೀವಲ್ಲ, ಅದಕ್ಕೆ ನಾವು ಸೀಕಿಂಗ್ ಡೈರೆಕ್ಷನ್, ಗಿವಿಂಗ್ ಡೈರೆಕ್ಷನ್ ಮತ್ತು ಸೀಕಿಂಗ್ ಡೈರೆಕ್ಷನ್. ಸೀಕ್ ಅಂತಂದರೆ ಸರ್ಚ್ ಅಂತಂದರೆ ಹುಡ್ಕೋದು. ಸೊ ಸೀಕಿಂಗ್ ಡೈರೆಕ್ಷನ್ ಅಂತಂದರೆ ನಮಗೆ ದಾರಿ ಬೇಕಾಗಿರ್ತಕ್ಕಂಥದ್ದು. ಗಿವಿಂಗ್ ಡೈರೆಕ್ಷನ್ ಅಂತಂದರೆ ನಾವು ಡೈರೆಕ್ಷನನ್ನು ಕೊಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರೈಟ್ ವರ್ಡ್. ಇದು ನಿಮಗೆ ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂಥದ್ದು. ಸೊ ಆ್ಯಸ್ ಪರ್ ಮೈ ನಾಲೆಜ್ 10ನೇ ತರಗತಿಯವರಿಗೆ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ಗಳೇ ಬರೋದರಿಂದ ಆಪ್ಷನ್ ಒಂದು ವುಡ್ ಹ್ಯಾವ್ ಬರ್ಬೋದು, ಇಲ್ಲಂತಂದರೆ ವುಡಂಟ್ ಹ್ಯಾವ್ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಏನಿದೆಯಪ್ಪ ಅಂತಂದರೆ, ಮಾಲಿನಿ ಮತ್ತು ಪದ್ಮಿನಿ ಅನ್ನೋರ ನಡುವೆ ಇರತಕ್ಕಂಥ ಕಾನ್ವರ್ಜೇಷನ್ ಇದೆ. ಸ್ವಲ್ಪ ಫಾಸ್ಟಾಗಿ ಓದಿಬಿಡ್ತೀನಿ. ಮಾಲಿನಿ ಹೇಳ್ತಾಳೆ, ಪದ್ಮಿನಿ, ಯು ಸೇಡ್ ದ್ಯಾಟ್ ಯು ವುಡ್ ಬೈ ಅ ಡೈಮಂಡ್ ನೆಕ್ಲೆಸ್, ಡಿಡ್ ಯು ಬೈ ಇಟ್? ಪದ್ಮಿನಿ ಹೇಳ್ತಾಳೆ, ಎಸ್, ಐ ವಾಂಟೆಡ್ ಟು ಬೈ. ಐ ಆಸ್ಕ್ಡ್ ಮೈ ಮದರ್ ಟು ಗಿವ್ ಮೀ ಮನಿ ಬಟ್ ಸಿ ಡಿಡಂಟ್ ಗಿವ್. ಆದರೆ ನನಗೆ ನೆಕ್ಲೆಸ್ ತೊಗೊಳಿಕ್ಕೆ ಹಣ ಕೇಳಿದೆ ಮದರ್ ಹತ್ರ, ಬಟ್ ಅವರು ನನಗೆ ಹಣವನ್ನು ಕೊಡಲಿಲ್ಲ ಅಂತಕ್ಕಂಥದ್ದು. ಆವಾಗ ಏನಾಗ್ತದೆ, ಈ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ ನೀವು.
ಇಫ್ ಮದರ್ ಹ್ಯಾಡ್ ಗಿವನ್ ಮೀ ಮನಿ ಐ ಡ್ಯಾಶ್ ಪಾಟ್ ಇಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಸಾಧ್ಯತೆ ಇರತಕ್ಕಂಥದ್ದರಿಂದ ವುಡ್ ಹ್ಯಾವ್ ಇಸ್ ದಿ ರೈಟ್ ಆನ್ಸರ್. ವುಡ್ ಹ್ಯಾವನ್ನು ಇಲ್ಲಿ ಆ್ಯಡ್ ಮಾಡಿ ನೋಡೋದಾದರೆ ಇಫ್ ಮದರ್ ಹ್ಯಾಡ್ ಗಿವನ್ ಮೀ ಮನಿ ಐ ವುಡ್ ಹ್ಯಾವ್ ಬಾಟ್ ಇಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದ ತಕ್ಷಣ ಗೊತ್ತಿರಬೇಕು ನಿಮಗೆ, ಟು ಬಂದಿರಬೇಕು ಪ್ಲಸ್ ಮೇನ್ ವರ್ಬ್ ಬಂದಿದ್ದರೆ ಅದು ಇನ್ಫಿನಿಟಿವ್ ಆಗಿರ್ತದೆ. ಟು ಆಗ್ತದಂಗೆ ಮೇನ್ ವರ್ಬ್ ಬರಬೇಕಾಗ್ತದೆ. ಸೊ ಈ ಸೆಂಟೆನ್ಸ್ನಲ್ಲಿ ಟು ಅಂತಕ್ಕಂಥದ್ದು ಒಂದೇ ಬಂದಿರತಕ್ಕಂಥ ಕಾರಣಕ್ಕಾಗಿ ನಿಮಗೆ ಟು ಲರ್ನ್ ಅಂತಂದರೆ ಇಲ್ಲಿ ಟು ಅಂತಕ್ಕಂಥದ್ದು ಪ್ಲಸ್ ಲರ್ನ್ ಅಂತಕ್ಕಂಥ ಮೇನ್ ವರ್ಬ್ ಇರೋದರಿಂದ ಟು ಲರ್ನ್ ಈಸ್ ದಿ ರೈಟ್ ಆನ್ಸರ್. ಸೊ ಇನ್ಫಿನಿಟಿವ್ ಯಾವುದಪ್ಪ ಅಂತಂದರೆ ಇಲ್ಲಿ ಟು ಲರ್ನ್. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2. ಡೂ ಆ್ಯಸ್ ಡೈರೆಕ್ಟೆಡ್. ಇವು 12 ಕ್ವಶನ್ಸ್ಗಳಿರ್ತವೆ. ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇರ್ತಕ್ಕಂಥದ್ರಿಂದ ಸೊ ಇದು ನಿಮಗೆ 12 ಅಂಕಗಳು ಸಿಗ್ತಕ್ಕಂಥದ್ದು. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲೆಬಲ್. ಒಂದು ಲೆಬಲ್ ಅಂತ ಕೇಳ್ಬೋದು. ಕನ್ಫ್ಯೂಷನ್ ಮಾಡಲಿಕ್ಕೆ ಮೋನೋಸಿಲೆಬಲ್ ಅಂತ ಕೂಡ ಕೇಳಬಹುದು. ನೆನ್ಪಿಟ್ಕೊಳ್ರಿ, ಒನ್ ಸಿಲೆಬಲ್ ಅಂದರೂ ಕೂಡ ಒಂದೇ, ಮೋನೋಸಿಲೆಬಲ್ ಅಂದರೂ ಕೂಡ ಒಂದೇ. ಒನ್ ಸಿಲೆಬಲ್ ಅಂದರೂ ಒಂದೇ, ಮೋನೋಸಿಲೆಬಲ್ ಅಂದರೂ ಕೂಡ ಒಂದೇ. ಹಾಗಾಗಿ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಅ ಒನ್ ಸಿಲೆಬಲ್. ಯೂನಿಟಿ, ಐ, ಪ್ರಾಬ್ಲಮ್, ಇಂಗ್ಲೀಷ್. ಸೊ ಇಲ್ಲಿ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಐ ಅಂತಕ್ಕಂಥದ್ದು. ಈ ಸಿಲೆಬಲ್ಗಳನ್ನ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ 3 ಥರದ ಮೆಥಡ್ಗಳಿಂದ ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 6. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತಕ್ಕಂಥದ್ದು. ಕಲೆಕ್ಟಿವ್ ವರ್ಡ್ ಇದೆ, ಕೊಟ್ಟಿರ್ತಕ್ಕಂಥ ವರ್ಡ್ ವೀಲ್ ಇದೆ. ವೀಲಿಗೆ ಇಲ್ಲಿ ಯಾವ ವರ್ಡ್ ಕ್ಯಾಲ್ಕುಲೇಟಿವ್ ಆಗ್ತದೆ ಅಂತಂದರೆ ಇಲ್ಲಿ ಚೇರ್ ಅಂತಕ್ಕಂಥದ್ದು. ಸೊ ಆನ್ಸರ್ ವೀಲ್, ಚೇರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ವಿರಾಟ್ ಕೊಹ್ಲಿ ಈಸ್ ಡ್ಯಾಶ್ ಬ್ಯಾಟ್ಸ್ಮನ್ ಅಂತ ಇದೆ. ಸೊ ಇದು ಈ ಸೆಂಟೆನ್ಸ್ ನಿಮ್ಗೆ ಬಂದಿರತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಆಗಿರೋದರಿಂದ ಬೆಸ್ಟ್ ಅಂತ ಬಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಸೇರಿಸಬೇಕಾಗಿರ್ತಕ್ಕಂಥದ್ದು. ಸೊ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಅಡ್ಜೆಕ್ಟಿವ್ ವರ್ಡ್ಸ್ಗಳು ಯಾವಾಗಲೂ EST ಫಾರ್ಮನ್ನು ಆ್ಯಡ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಹೈ ಕಂಪ್ಯಾರೇಟಿವ್ ಡಿಗ್ರಿನಲ್ಲಿ ಹೈಯರ್, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಹೈಯೆಸ್ಟ್. ಹೈ ಅನ್ನೋ ವರ್ಡಿಗೆ ESTಯನ್ನು ಸೇರಿಸಿದಾಗ ಈ 100% ನಮಗಿಲ್ಲಿ ದ ಅಂತಕ್ಕಂಥ ಆರ್ಟಿಕಲನ್ನು ತೊಗೋಬೇಕಾಗುತ್ತದೆ. ಇದು ಒಂದು ರೂಲ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಶೂಟೇಬಲ್ ಲಿಂಕಿಂಗ್ ವರ್ಡನ್ನು ಬರೀರಿ ಅಂತಕ್ಕಂಥದ್ದಿದೆ. ರಮೇಶ್ ಮೇ ಆನ್ ಕಮ್ ಮಂಡೇ ಡ್ಯಾಶ್ ಟ್ಯೂಸ್ಡೇ. ರಮೇಶ್ ಅಂತಕ್ಕಂಥವ್ರು ಮಂಡೇ ಅಥವಾ ಟ್ಯೂಸ್ಡೇ ಬರ್ಬೋದು ಅಂತಕ್ಕಂಥದ್ದು. ಸೊ ಅಥವಾ ಅನ್ಲಿಕ್ಕೆ ಆರ್ ಅಂತಕ್ಕಂಥದ್ದು ಲಿಂಕಿಂಗ್ ವರ್ಡ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಸಿ ರಿಸೀವ್ಡ್ ಅ ಲೆಟರ್ ಬೈ ಪೋಸ್ಟ್. ಟೈಮ್ ಅಂತ ಬಂದಾಗ 100% ನಾವು ಆ್ಯಟ್ ತೊಗೋಬೇಕಾಗ್ತದೆ. ಆ್ಯಟ್ 10 o'clock. ಮಾರ್ನಿಂಗ್, ಈವ್ನಿಂಗ್ ಅಂತ ಬಂದಿದ್ದರೆ ಇನ್ ತೊಗೊಳ್ರಿ. ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್ ಆ ಥರ ತೊಗೋಬೇಕಾಗ್ತದೆ. ಟೈಮ್ ಪರ್ಟಿಕ್ಯುಲರ್ಲಿ 10 AM ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳೋಣ, ಅಲ್ಲಿ ಕೂಡ ಆ್ಯಟ್ 10 AM. ಸೊ 10 o'clock ಅಂತ ಇಲ್ಲಿರೋದ್ರಿಂದ ಆ್ಯಟ್ 10 o'clock. ಸೊ ಕರೆಕ್ಟ್ ಆನ್ಸರ್ ಈಸ್ ಆ್ಯಟ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್. ಐ ಡ್ಯಾಶ್ ಬಿ ಪ್ಲಸ್ ಗೋ ಬೈ ಟ್ರೈನ್ ಎಸ್ಟರ್ಡೇ ಅಂತ ಬಂದಾಗಿದ್ದು ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಐ ಬಂದಾಗ ವಾಸ್ ಬರಬೇಕು. ಮೇನ್ ವರ್ಬ್ ಗೋ ಇರ್ತಕ್ಕಂಥದ್ದು ಗೋಯಿಂಗ್. ಐ ವಾಸ್ ಗೋಯಿಂಗ್ ಬೈ ಟ್ರೈನ್ ಎಸ್ಟರ್ಡೇ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸ್ಲೋಲಿ ಅಂತಕ್ಕಂಥ ವರ್ಡ್ದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆಪ್ಪ ಅಂತಂದರೆ ಆ್ಯಡ್ವರ್ಬ್. ಕ್ವಶನ್ ಏನಿದೆ, ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಸ್ಲೋಲಿ. ರಿಮೂವ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರೋದ್ರಿಂದ ಈ ಮೇನ್ ವರ್ಬ್ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂತಹ ಪದ ಇದಾಗಿರ್ತದೆ. ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ತನ್ನ ಹ್ಯಾಟನ್ನು ಗ್ಲೋವ್ಸನ್ನು ರಿಮೂವ್ ಮಾಡಿದ. ಹೇಗೆ ಮಾಡಿದ ಅಂತಂದರೆ ಇಲ್ಲಿ ಸ್ಲೋಲಿ ಅಂತಕ್ಕಂಥದ್ದು ಆ್ಯಡ್ವರ್ಬ್. ಯಾಕಪ್ಪ ಅಂತಂದರೆ ಇಲ್ಲಿ ಕ್ರಿಯೆ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂಥ ಪದವೇ ಕ್ರಿಯಾ ವಿಶೇಷಣ ಪದ, ಇಂಗ್ಲೀಷ್ನಲ್ಲಿ ಆ್ಯಡ್ವರ್ಬ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತ ಇದೆ. ದ ಸೈಂಟಿಸ್ಟ್ಸ್ ವೇರ್ ಡ್ಯಾಶ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಅ ಕ್ಯೂರ್ ಫಾರ್ ದ ಡಿಸೀಸ್. ಈ ರೋಗಗಳಿಂದ ಗುಣಮುಕ್ತರಾಗಲಿಕ್ಕೆ ಸೈಂಟಿಸ್ಟ್ಗಳು ಏನೇನೋ ಸ್ವಲ್ಪ ಎಫರ್ಟ್ಸ್ಗಳನ್ನ ಹಾಕಿರ್ತಾರೆ. ಆ ಒಂದು ಎಫರ್ಟ್ನಲ್ಲಿ ಅವರು ಸಕ್ಸಸ್ ಅಂತ ಇರ್ತಕ್ಕಂಥದ್ದು. ಈ ಸೆಂಟೆನ್ಸ್ಗೆ ಸರಿ ಹೋಗಬೇಕಾದ್ರೆ ಆನ್ಸರ್ ಸಕ್ಸಸ್ಫುಲ್ ಆಗ್ತದೆ. ಸೊ ಇಲ್ಲಿ FUL ಅಂತಕ್ಕಂತಹ ಸಫಿಕ್ಸನ್ನು ಆ್ಯಡ್ ಮಾಡಬೇಕಾಗ್ತದೆ.
ಸಕ್ಸಸ್ಫುಲ್ ಅಂತಕ್ಕಂಥ ವರ್ಡನ್ನು ಸೇರಿಸಿ ಓದೋದಾದರೆ ದ ಸೈಂಟಿಸ್ಟ್ಸ್ ವೇರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಅ ಕ್ಯೂರ್ ಫಾರ್ ದ ಡಿಸೀಸ್. ಸೊ ಸಣ್ಣ ಸಣ್ಣ ವಿಚಾರಗಳಿರ್ತವೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ತಾವು ಅಟೆಂಟಿವ್ ಆಗಿ ಕ್ವಶನನ್ನು ಅಟೆಂಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ಯೂಸ್ ದ ವರ್ಡ್ ವಿಸಿಟ್ ಆ್ಯಸ್ ವರ್ಬ್ ಇನ್ ಯುವರ್ ಸೆಂಟೆನ್ಸ್. ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಒಂದು ವರ್ಡ್ ಈ ಥರ ಕೊಟ್ಟು ಅದನ್ನು ವರ್ಬ್ ಆಗಿ ಯೂಸ್ ಮಾಡಿರಿ ನಿಮ್ಮ ಸೆಂಟೆನ್ಸ್ನಲ್ಲಿ ಅಂತಂದಾಗ ಇಟ್ಸ್ ವೆರಿ ಸಿಂಪಲ್ ಫಾರ್ಮುಲಾ. ಕೊಟ್ಟಿರ್ತಕ್ಕಂತಹ ವರ್ಡ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ವಿಸಿಟ್ ಅಂತಕ್ಕಂಥದ್ದಿದೆ, ಆ ವಿಸಿಟ್ ಅಂತಕ್ಕಂತಹ ವರ್ಡನ್ನು ಬರೀರಿ. ಬರೆದು ಅದಕ್ಕಿಂತ ಮುಂಚೆ ಐ ಸೇರಿಸ್ರಿ. ಅದು ವಿಸಿಟ್ ಅಂತಕ್ಕಂಥ ವರ್ಡ್ ಬರೆದ ಮೇಲೆ ಟುಡೇ, ಐ ವಿಸಿಟ್ ಟುಡೇ, ಮುಂದೆ ಇಲ್ಲೇ ಒಂದು ಪ್ಲೇಸ್ ಬರೀರಿ. ಐ ವಿಸಿಟ್ ಟುಡೇ ಸ್ಕೂಲ್, ಐ ವಿಸಿಟ್ ಟುಡೇ, ಐ ವಿಸಿಟ್ ಸ್ಕೂಲ್ ಟುಡೇ, ಐ ವಿಸಿಟ್ ಹೋಮ್ ಟುಡೇ, ಐ ವಿಸಿಟ್ ಪಾರ್ಕ್ ಟುಡೇ. ಸೊ ಲೈಕ್ ದಟ್ ಐ ಅಂತ ಸೇರಿಸ್ರಿ. ವರ್ಬ್ ಅಂತ ನಿಮಗೇನಾದರೂ ಮಾಡಿರಿ ಅಂತ ಕೇಳಿದಾಗ ಐ ಬರೀರಿ. ಕೊಟ್ಟಿರ್ತಕ್ಕಂತಹ ಫಾರ್ ಎಕ್ಸಾಂಪಲ್ ಪ್ಲೇ ಕೊಟ್ಟಿದ್ರು ಅಂತಂದರೆ ವರ್ಬ್ ಆಗಿ ಯೂಸ್ ಮಾಡಿ ಅಂತಂದರೆ ಐ ಪ್ಲೇ ಟುಡೇ. ಸಾಕು, ಸಿಂಪಲ್ ಸೆಂಟೆನ್ಸ್, 1 ಮಾರ್ಕ್ 100% ಬರ್ತಕ್ಕಂಥದ್ದು. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಟ್ಟು ಸೂಪರ್ಲೇಟಿವ್ ಡಿಗ್ರಿ. ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡನ್ನು, ಆ ಸೆಂಟೆನ್ಸನ್ನು ಸೂಪರ್ಲೇಟಿವ್ ಮಾಡಿರಿ ಅಂತ ಇದೆ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತಕ್ಕಂಥ ಕಂಪ್ಯಾರಿಟಿವ್ ಡಿಗ್ರಿ, ಅದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡೋದಾದರೆ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಸೊ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ವಿರಾಟ್ ಕೊಹ್ಲಿ ಈಸ್ ಡ್ಯಾಶ್ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಇರ್ತಕ್ಕಂಥದ್ದು. ಸೊ ಅಲ್ಲಿ ಬೆಸ್ಟ್ ಅಂತಕ್ಕಂಥದ್ದು ನಮಗೆ ಗುಡ್, ಬೆಟರ್, ಬೆಸ್ಟ್. ಅಡ್ಜೆಕ್ಟಿವ್ ವರ್ಡ್ ಗುಡ್, ಕಂಪೇರಿಟಿವ್ ಬಂದಾಗ ಬೆಟರ್, ಸೂಪರ್ಲೇಟಿವ್ ಬಂದಾಗ ದ ಬೆಸ್ಟ್ ಆಗ್ತದೆ. ಹಾಗೇನೆ ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಈ ಅಡ್ಜೆಕ್ಟಿವ್ ವರ್ಡ್ಗೆ ಇ ಎಸ್ ಟಿ ಫಾರ್ಮ್ ಆದಾಗ ಹೈ, ಹೈಯರ್, ಹೈಯೆಸ್ಟ್, ಕೂಲ್, ಕೂಲರ್, ಕೂಲೆಸ್ಟ್, ಹಾಟ್, ಹಾಟರ್, ಹಾಟೆಸ್ಟ್, ಇ ಎಸ್ ಟಿ ಫಾರ್ಮ್ ಆದಾಗ ಅದಕ್ಕಿಂತ ಮುಂಚೆ ದ ಸೇರಿಸಬೇಕಂತ ಅಲ್ಲಿ ಆರ್ಟಿಕಲ್ದೇ ಮೂರು ರೂಲ್ ಹೇಳಿದ್ದೆ. ಸೊ ದಟ್ ಇಸ್ ವೈ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥದ್ದು ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿರಿ ಅಂತ ಇದೆ. ಸಿ ಈಸ್ ಕುಕಿಂಗ್ ಫುಡ್, ಸಿ ಈಸ್ ಕುಕಿಂಗ್ ಫುಡ್ ವೆರಿ ಈಸಿಯೆಸ್ಟ್ ಆಗಿರ್ತಕ್ಕಂತಹ ಸೆಂಟೆನ್ಸ್ ಇದು. ಸೊ ಇಲ್ಲಿ ಫುಡ್ ಅಂತಕ್ಕಂಥದ್ದನ್ನು ಫಸ್ಟ್ ಬರ್ಕೋಬೇಕು, ಯಾಕಂದರೆ ಇದು ಆಬ್ಜೆಕ್ಟ್ ಆಗಿರ್ತದೆ, ಪ್ಯಾಸಿವ್ ವಾಯ್ಸ್ಗೆ ಬಂದಿದ್ದು ಸಬ್ಜೆಕ್ಟ್ ಆಗಬೇಕು. ಫುಡ್ ಒಂದೇ ಇರೋದರಿಂದ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋದರಿಂದ ಫುಡ್ ಈಸ್. ಕುಕಿಂಗ್ ಮೇನ್ ವರ್ಬ್ಗೆ ಐ ಎನ್ ಜಿ ಬಂದಿರೋದ್ರಿಂದ ಬೀಯಿಂಗ್ ಅಂತಕ್ಕಂಥ ವರ್ಡ್ ತೊಗೊಳ್ರಿ. ಮೇನ್ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ತೊಗೊಂಡೋಗಿ ಬೈ ಪ್ರಿಪೋಸಿಷನ್ ಬರೆದು ಈ ಕಡೆ ಸಿ ಹೋಗಿ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಹರಾಗ್ತದೆ. ನೆಕ್ಸ್ಟ್ ಕ್ವಶನ್, ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು, ರಮೇಶ್ ಹೌ ಆರ್ ಯು ಬೆಹನ್ ಜಿ. ಸುಮನ ಹೇಳ್ತಾಳೆ ಐ ಆಮ್ ಫೈನ್ ಥ್ಯಾಂಕ್ ಯು, ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಸುಮನ್ ಥ್ಯಾಂಕ್ಡ್ ರಮೇಶ್ ದ್ಯಾಟ್ ಹೀ, ಇಲ್ಲಿ ಐ ಬಿಕಮ್ಸ್ ಹೀ. ಯಾಕಪ್ಪ ಅಂತಂದರೆ ಪ್ರೊನೌನ್ಗಳು ಚೇಂಜ್ ಆಗ್ತದೆ. ದೆನ್ ಹ್ಯಾವ್ ಬಿಕಮ್ಸ್ ಹ್ಯಾಡ್. ಯಾಕೆ ಇಲ್ಲಿ ಹ್ಯಾವ್ ಇರ್ತಕ್ಕಂಥದ್ದು ಇಲ್ಲಿ ಬಂದು ಯಾಕೆ ಹ್ಯಾಡ್ ಆಯಿತು, ಹೀ ಯಾಕಾಯಿತು ಅಂತ ಗೊತ್ತಾಯ್ತು ನಿಮಗೆ. ಇವು ಬಂದಿರತಕ್ಕಂಥ ಕಾರಣಕ್ಕಾಗಿ ಹೀ ತೊಗೊಂಡಿವಿ. ದೆನ್ ಹ್ಯಾವ್ ಬಂದಿರತಕ್ಕಂಥದ್ದನ್ನು ಇಲ್ಲಿ ಹ್ಯಾಡ್ ಯಾಕೆ ಚೇಂಜ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಟೆನ್ಸನ್ನು ಕೂಡ ಚೇಂಜ್ ಮಾಡಬೇಕಾಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜಸ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದು P3 ಫಾರ್ಮ್ನಲ್ಲಿರ್ತದೆ. ಓಕೆ, ಇಲ್ಲಿ ಮೈ ಅಂತಕ್ಕಂಥ ಪ್ರೊನೌನನ್ನು ಅಗೇನ್ ವಿ ಹ್ಯಾವ್ ಟು ಚೇಂಜ್ ಹರ್. ಹಾಗಾಗಿ ಈ ಕ್ವಶನ್ ಆನ್ಸರ್ ಏನಾಗ್ತದೆ, ಸುಮನ್ ಥ್ಯಾಂಕ್ಡ್ ರಮೇಶ್ ದ್ಯಾಟ್ ಹಿ ಹ್ಯಾಡ್ ಸೇವ್ಡ್ ಹರ್ ಲೈಫ್. ಕ್ವಶನ್ ನಂಬರ್ 17, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್. ಕೇಳ್ಕೊಟ್ಟಿರ್ತಕ್ಕಂಥ ಕ್ಲೂಸನ್ನು ಉಪಯೋಗಿಸಿಕೊಂಡು 2 ಮಿಸ್ಟೇಕ್ಸ್ಗಳಾಗಿರ್ತವೆ, ಅವುಗಳನ್ನ ಸರಿಪಡಿಸಿರಿ. ನೀವು ಏನು ಮಾಡಬೇಕು, ಈ ಕ್ವಶನ್ಗೆ ಡೀಲ್ ಮಾಡಬೇಕಾದ್ರೆ ಫಸ್ಟ್ ಏನು ಮಿಸ್ಟೇಕ್ ಇದೆ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಆ ಪ್ಯಾರಾಗ್ರಾಫನ್ನು ಓದೋಕ್ಕಿಂತ ಮುಂಚೆ ಏನೈತೆ ಅಂತ ಓದ್ಕೊಡ್ರಿ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಕ್ಕಂಥದ್ದು ಬಿ ಕ್ವಶನ್ ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇನ್ನೊಂದು ಅಡ್ವರ್ಬಿಯಲ್ ಮಿಸ್ಟೇಕ್ ಇದೆ. ಕೆಲವೊಬ್ರು ಏನು ಮಾಡ್ತೀರಿ, ಡೈರೆಕ್ಟ್ಲಿ ಫಸ್ಟಿಗೆ ಏನು ಮಾಡ್ತೀರಿ, ಆ ಸೆಂಟೆನ್ಸನ್ನು ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಓದ್ತೀರಿ, ಅದಾದಮೇಲೆ ಕ್ವಶನ್ಗೆ ಬರ್ತೀರಿ, ಮತ್ತೆ ಅದನ್ನ ಆನ್ಸರ್ ಹುಡುಕಲಿಕ್ಕೆ ಪ್ಯಾರಾಗ್ರಾಫ್ಗೆ ಹೋಗ್ತೀರಿ. ಸೊ ಅಲ್ಲಿ ಸ್ವಲ್ಪ ನಿಮ್ಮ ಲಿಟಲ್ ಟೈಮ್ ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಗೋ ಥ್ರೂ ಕ್ವಶನ್ಗಳನ್ನ ಫಸ್ಟ್ ಓದ್ಕೊಡ್ರಿ, ಆಟೋಮೆಟಿಕಲಿ ನಿಮ್ಗೆ ಆನ್ಸರಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಇನ್ನೊಂದು ಅಡ್ವರ್ಬಿಯಲ್ ಮಿಸ್ಟೇಕ್. ನೋಡೋಣ ಹಂಗಿದ್ರೆ ಏನು. ಅ ಪುವರ್ ವುಡ್ ಕಟರ್ ವಾಸ್ ಕಟಿಂಗ್ ಅ ಬಿಗ್ ಪೀಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ನಮ್ಗೆ ಇಲ್ಲಿ ಸಿಕ್ತು. ನಮ್ಮ ಆನ್ಸರ್ ಕೂಡ PIECE. ಪೀಸ್ ಆಫ್ ವುಡ್. ಸಡನ್ ಹೀಸ್ ಓಲ್ಡ್ ಆ್ಯಕ್ಸ್ ಸ್ಲಿಪ್ಡ್ ಫ್ರಮ್ ಹಿಸ್ ಹ್ಯಾಂಡ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ವಾಟರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಸಡನ್ಲಿ ಆಗಬೇಕು ಅಡ್ವರ್ಬ್. ಸೊ ನಮ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಡನ್ಲಿ. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕ್ವೆಶನ್ಸ್ಗಳನ್ನ ನಿಮಗೆ ಭಾಳಷ್ಟು ತೂಗಿ ಅಳೆದು ಬ್ಲೂ ಪ್ರಿಂಟ್ ಪ್ರಕಾರ ಬೋರ್ಡ್ನವರು ಕೊಟ್ಟಿರ್ತಕ್ಕಂತಹ ಮಾಡಲ್ ಕ್ವೆಶನ್ ಪೇಪರ್ಸ್ಗಳನ್ನ ಕ್ಯಾಲ್ಕುಲೇಷನ್ ಇಟ್ಕೊಂಡು ರೆಡಿ ಮಾಡಲ್ಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್, ಬರ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟು ಇರ್ತಕ್ಕಂಥದ್ದು. ಫಸ್ಟ್ ಕ್ವೆಶನ್, ವೈ ಡಿಡ್ ಸ್ಮಿತಾ ಫೀಲ್ ದಟ್ ಇಟ್ ವಾಸ್ ಅ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್.
ಸೊ ದಿಸ್ ಕ್ವೆಶನ್ ಈಸ್ ಕೇಮ್ ಫ್ರಮ್ ದ ಕನ್ಸಲ್ಟ್ ಲೆಸನ್. ಆನ್ಸರ್ ನೋಡೋದಾದರೆ ಅನಂತ್ said that it was the chance of lifetime and so wished to go to the concert. But Smita knew that Anant was suffering from cancer and was bedridden. She knew Anant would never be able to see and hear Pandit Ravi Shankar if he missed this ಚಾನ್ಸ್ ಅಂತಕ್ಕಂಥದ್ದು. ಇನ್ನು ಕ್ವೆಶನ್ ನಂಬರ್ 19 ನಾನು ಹೇಳಿಲ್ಲ ಅವಾಗಲೇ ಆ್ಯಸ್ ಪರ್ ಬೋರ್ಡ್ ಡೈರೆಕ್ಷನ್, ಬೋರ್ಡ್ನವ್ರು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ಪ್ರಕಾರನೇ ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಮೋಸ್ಟ್ ಪ್ರೊಬಬ್ಲಿ ಕ್ವೆಶನ್ಸ್ಗಳು. ಕ್ವೆಶನ್ ನಂಬರ್ 19 ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೋತ್ ವರ್ಕ್ಡ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದೇರ್ ಓನ್ ವೇ, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಅಂತಕ್ಕಂಥ ಇದೆ. ಗಾಂಧೀಜಿಯವರು ಅಂಬೇಡ್ಕರ್ ಅವರದೇ ಆಗಿರತಕ್ಕಂತಹ ವೇನಲ್ಲಿ ಪ್ರಯತ್ನ ಮಾಡ್ತಾರೆ. ಯಾವುದಕ್ಕೆ? ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ಈ ಕೆಳವರ್ಗದವ್ರನ್ನ ಮೇಲ್ ಸ್ತರಕ್ಕೆ ತರಲಿಕ್ಕೆ. ಹಾಗಾದರೆ ಇಬ್ಬರು ಏನು ಮಾಡಿದ್ರು ಅಂತಂದರೆ ಇಲ್ಲಿ ಆನ್ಸರ್, ಗಾಂಧೀಜಿ ರಿಮೈಂಡೆಡ್ ದ ಅಪ್ಪರ್ ಕ್ಲಾಸಸ್ ಆಫ್ ದೇರ್ ಡ್ಯೂಟೀಸ್. ಗಾಂಧೀಜಿ ಅಂತಂದಾಗ ಡ್ಯೂಟೀಸ್ ಟುವಾರ್ಡ್ಸ್ ದ ಆಪ್ರೆಸ್ಡ್ ಪೀಪಲ್ ಅಥವಾ ಆಪ್ರೆಸ್ಡ್ ಅಂದರೆ ದಬ್ಬಾಳಿಕೆ ಒಳಗಾಗಿರ್ತಕ್ಕಂಥ, ಶೋಷಣೆಗೆ ಒಳಗಾಗಿರ್ತಕ್ಕಂಥವರನ್ನು ಮೇಲ್ಮಟ್ಟಕ್ಕೆ ತರಲಿಕ್ಕೆ ಮೇಲ್ಜಾತಿಯವರ ಕರ್ತವ್ಯಗಳು ಏನು ಅನ್ನೋದನ್ನು ಗಾಂಧೀಜಿಯವರು ಒತ್ತು ಕೊಡ್ತಾರೆ. ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ರೈಟ್ಸ್. ಹಾಗೆ ಅಂಬೇಡ್ಕರ್ ಅವರು ಡಿಪ್ರೆಸ್ಡ್ ಕ್ಲಾಸಸ್ ಅವರ ಹಕ್ಕುಗಳೇನು ಅಂತಕ್ಕಂಥದ್ದನ್ನು ಒತ್ತು ಕೊಡ್ತಾರೆ. ಗಾಂಧೀಜಿ ಸ್ಟ್ರೆಸ್ಡ್ ಡ್ಯೂಟೀಸ್, ಅಂಬೇಡ್ಕರ್ ಸ್ಟ್ರೆಸ್ಡ್ ದ ರೈಟ್ಸ್. ನೆಕ್ಸ್ಟ್ ಕ್ವೆಶನ್, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ? ಜಿನೆವಾದಲ್ಲಿ ಈ ಸೂಪರ್ ಪವರ್ ಕಂಟ್ರೀಸ್ಗಳು ಯಾಕೆ ಮೀಟ್ ಆದರು ಅಥವಾ ಸಮಿಟ್ ಯಾಕೆ ಮಾಡಿದರು ಅಂತಂದರೆ ದಿಸ್ ಕ್ವೆಶನ್ ಈಸ್ ಫ್ರಮ್ ದ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಇದೇ ಪಾಠದಿಂದ 2 ಮಾರ್ಕ್ಸ್ 100% ಬರ್ತಕ್ಕಂಥ ಕ್ವೆಶನ್ಸ್ಗಳು. ದ ಸೂಪರ್ ಪವರ್ ಹ್ಯಾಡ್ ಸೈನ್ಡ್ ಆ್ಯನ್ ಅಗ್ರಿಮೆಂಟ್ ನಾಟ್ ಟು ಕಂಡಕ್ಟ್ ನ್ಯೂಕ್ಲಿಯರ್ ಟೆಸ್ಟ್ಸ್. ದ ಸೂಪರ್ ಪವರ್ಸ್ ವೇರ್ ಸಮೌನ್ಡ್. ಇಲ್ಲಿ ಸಮೌನ್ ಅಂತಂದರೆ ಕಾಲ್ ಅಂತಂದರೆ ಕರೆಯಲ್ಪಡ್ತಕ್ಕಂಥದ್ದು. ಯಾಕೆ ಕರೆಯಲ್ಪಟ್ಟಿದ್ರು ಅಂತಂದರೆ ಪ್ರಪಂಚದ ಬೇರೆ ಬೇರೆ ಸೈಂಟಿಸ್ಟ್ಗಳನ್ನ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನ ಯಾಕೆ ಕರೆಸಿದ್ರಪ್ಪ ಅಂತಂದರೆ ಇಲ್ಲಿ ಟು ಸಾಲ್ವ್ ದ ಪ್ರಾಬ್ಲಮ್ ದ್ಯಾಟ್ ವುಡ್ ಅರೈಸ್ ಇಫ್ ಎನಿ ಆಫ್ ದ ಸೂಪರ್ ಪವರ್ಸ್ ವೈಲೇಟೆಡ್ ದಿಸ್ ಅಗ್ರಿಮೆಂಟ್. ಈ ಒಂದು ಅಗ್ರಿಮೆಂಟನ್ನು, ಒಪ್ಪಿಗೆಯನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಹೇಗೆ? ಹಾಗಾದರೆ ಉಲ್ಲಂಘನೆ ಮಾಡ್ತಕ್ಕಂಥದ್ದಾದರೂ ಏನು ಅಂತಂದರೆ ಇಲ್ಲಿ ನ್ಯೂಕ್ಲಿಯರ್ ಟೆಸ್ಟನ್ನು ಏನು ಮಾಡ್ತಾರೆ? ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡಿದ್ದಕ್ಕೆ ಎಲ್ಲ ಸೂಪರ್ ಪವರ್ ಕಂಟ್ರೀಸ್ಗಳು ಏನು ಮಾಡ್ತಾರೆ? ಇಲ್ಲಿ ಸೈನ್ ಅಂತಂದರೆ ಸಿಗ್ನೇಚರ್ ಅಥವಾ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಬಟ್ ಪ್ರಶ್ನೆ ಏನು ಹುಟ್ಕೊಳ್ತದಪ್ಪ ಅಂತಂದರೆ ಇಲ್ಲಿ ಅಗ್ರಿಮೆಂಟ್ಗೆ ಸೈನ್ ಹಾಕಿದ ಮೇಲೆ ಅಗೇನ್ ಮತ್ತೆ ತಮ್ಮ ದೇಶದಲ್ಲೇ ಅಂಡರ್ಗ್ರೌಂಡ್ ಭೂಮಿ ಒಳಗಡೆನೇ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದರೆ ಅದನ್ನ ಬೇರೆ ದೇಶದವ್ರು ತಿಳ್ಕೊಳ್ಳೋದು ಹೇಗೆ ಅಂತಕ್ಕಂಥ ಸಮಸ್ಯೆಗೆ ಪರಿಹಾರ ಹುಡುಕಲಿಕ್ಕೆ, ಆ ಪ್ರಾಬ್ಲಮ್ಗೆ ಸಾಲ್ಯೂಷನ್ ಹುಡುಕಲಿಕ್ಕೆ ಜಿನೆವಾದಲ್ಲಿ ಎಲ್ಲ ಟೆಕ್ನಿಕಲ್ಸ್ ಎಕ್ಸ್ಪರ್ಟ್ಸ್ಗಳನ್ನ, ಸೈಂಟಿಸ್ಟ್ಗಳನ್ನ ಕರೆಸ್ತಾರೆ. ನೆಕ್ಸ್ಟ್, ಡಾನ್ ಅನ್ಸೆಲ್ಮೋ ಆ್ಯಂಡ್ ಅಮೇರಿಕನ್ಸ್ ವೇರ್ ಜೆನೇರಿಯಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಇವರಿಬ್ಬರು ಅಮೇರಿಕನ್ಸು ಮತ್ತು ಡಾನ್ ಅನ್ಸೆಲ್ಮೋ ಇಬ್ಬರು ಜೆನೇರಿಯಸ್ ಅಂತಕ್ಕಂಥ ಹೇಗೆ ಹೇಳ್ತೀರಿ ಅಂತಕ್ಕಂಥದ್ದು. ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್. ಡಾನ್ ಅನ್ಸೆಲ್ಮೋಗೆ ಇರ್ತಕ್ಕಂಥ ಲ್ಯಾಂಡ್ 8 ಎಕರೆಗಿಂತ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ಈ ಅಮೇರಿಕನ್ಸು ಫೈಂಡ್ ಔಟ್ ಮಾಡ್ತಾರೆ, ಇಂಜಿನಿಯರ್ಸ್ಗಳನ್ನ, ಸರ್ವೇಯರ್ಗಳನ್ನ ಕರೆಸಿ. ದೇ ಟೋಲ್ಡ್ ಹಿಮ್ ದ್ಯಾಟ್ ದೇ ವೇರ್ ವಿಲ್ಲಿಂಗ್ ಟು ಪೇ ಆ್ಯನ್ ಎಕ್ಸ್ಟ್ರಾ ಅಮೌಂಟ್. ಅವ್ರೇನು ಮಾಡ್ತಾರೆ ಅಂತಂದರೆ ಇಲ್ಲಿ 8 ಎಕರೆಗಿಂತ ಹೆಚ್ಚಿಗೆ ಭೂಮಿ ಇರೋದರಿಂದ ಹೆಚ್ಚಿಗೆ ಅಮೌಂಟನ್ನು ಕೊಡಲಿಕ್ಕೆ ಅವರು ಕೂಡ ರೆಡಿ ಇರ್ತಾರೆ. ಬಟ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಹೆಚ್ಚಿನ ಹಣವನ್ನು ತಗೊಳ್ಳಿಕ್ಕೆ ಅವರು ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಮಾಡ್ತಾರೆ. ಕಾರಣ, he told them that he had promised them to give his property for $1,200 and so he would keep his words. So both were generous. ಹೇಳಿದ ಹಾಗೆಯೇ $1,200 ನಾನು ಕೊಡೋದು, ಹೆಚ್ಚಿಗೆ ಭೂಮಿ ಇದೆ ಅಂತಂದು ಹೇಳ್ಬಿಟ್ಟು ಹೆಚ್ಚಿನ ಹಣಕ್ಕಾಗಿ ನಾನು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳೋದರಿಂದ ಅಮೇರಿಕನ್ಸು ಜೆನೇರಿಯಸ್, ಡಾನ್ ಅನ್ಸೆಲ್ಮೋ ಕೂಡ ಜೆನೇರಿಯಸ್ ಅನ್ನೋದು ನಾವು 2 ಪಾಯಿಂಟ್ಗಳನ್ನ ನೋಡ್ಕೊಳ್ರಿ. 22. Why does the poet say that he will be in a solitary confinement? So this question is from of outer space tomorrow morning. I am again and again going to tell you ಲಾಸ್ಟ್ ಪೋಯಮ್ ಮೇಲೇ 2 ಮಾರ್ಕ್ಸ್ ಕ್ವೆಶನ್ ಬರ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಇರ್ತಕ್ಕಂಥದ್ದು. ಮಿಸ್ ಆದರೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್. ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್. ವೈ ಡಿಡ್ ದ ಪೋಯಟ್ ಸೇ ದ್ಯಾಟ್ ಹಿ ವಿಲ್ ಬಿ ಇನ್ ಅ ಸಾಲಿಟರಿ ಕನ್ಫೈನ್ಮೆಂಟ್? ಯಾಕೆ ಅವನಿಗೆ ಸ್ಪೇಸ್ ಹೋದ ತಕ್ಷಣ ಜೈಲಿನಲ್ಲಿ ಹಾಕಿದಂಗೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆಗೆ ದ ಪೋಯಟ್ ವಿಲ್ ಬಿ ಶಟ್ ಇನ್ ದ ಕ್ಯಾಪ್ಸುಲ್, ನೋ ಬಡಿ ವಿಲ್ ಬಿ ಏಬಲ್ ಟು ವಿಸಿಟ್ ಹಿಮ್. ಯಾರೊಬ್ಬರು ಅವನಿಗೆ ಭೇಟಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಟಾಕ್ ಟು ಹಿಮ್ ಮಾತಾಡೋಕ್ಕಾಗೋದಿಲ್ಲ, ಆರ್ ರೈಟ್ ಮೇಲ್ಸ್ ಟು ಹಿಮ್ ಯಾವುದೇ ರೀತಿಯಾಗಿರ್ತಕ್ಕಂಥ ಲೆಟರ್ಸ್ಗಳನ್ನ ಮೇಲ್ಸ್ ಬರಲಿಕ್ಕೆ ಆಗೋದಿಲ್ಲ. ಹಿ ವಿಲ್ ಬಿ ಅಲೋನ್, ಆ ಸ್ಪೇಸ್ನಲ್ಲಿ ಒಬ್ಬನೇ ಏಕಾಂಗಿಯಾಗಿರ್ತಾನೆ. ಸೊ ಹಿ ಫೀಲ್ಸ್ ಇಟ್ ವಿಲ್ ಬಿ ಲೈಕ್ ಅ ಬೀಯಿಂಗ್ ಇಂಪ್ರಿಸನ್ಡ್. ಅದು ಒಂಥರ ಈ ಜೈಲಿನಲ್ಲಿ ಹಾಕಿರೋ ಥರ ಅನ್ನಿಸ್ತದೆ ಅಂತೆ. ನೆಕ್ಸ್ಟ್, ಸಪ್ಲಿಮೆಂಟ್ರಿ ರೀಡಿಂಗಿಂದ ಬಂದಿರತಕ್ಕಂಥ ಕ್ವೆಶನ್ ನಂಬರ್ 23ನಲ್ಲಿ 2 ಕ್ವೆಶನ್ಸ್ಗಳು ಕೊಟ್ಟಿರ್ತವೆ. ಇಲ್ಲಿ ಚಾಯ್ಸ್ ಇರೋದ್ರಿಂದ 2ರಲ್ಲಿ 1 ಬರೀರಿ. ಹಂಗಿದ್ರೆ ಏನಿದೆಯಪ್ಪ ಅಂತಂದರೆ ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್? ಬಾಬು ಆ್ಯಂಡ್ ಮಂಜು ಥಾಟ್ ದ ಮಾರ್ಚ್ ವುಡ್ ಬಿ ವೈಲೆಂಟ್.
ಬಟ್ ದೇರ್ ವೇರ್ ನೋ ಶೌಟ್ಸ್, ನೋ ಸ್ಲೋಗನ್ಸ್, ದ ಮಾರ್ಚ್ ವಾಸ್ ಸೈಲೆಂಟ್. ಹಾಗಾಗಿ ಈ ಬಾಬು ಮತ್ತು ಮಂಜು ಏನು ಅಂದ್ಕೊಂಡಿರ್ತಾರೆ, ಆ ಒಂದು ಅವ್ರು ಮಾಡ್ತಕ್ಕಂತಹ ಆ ಬ್ರಿಟಿಷರ ವಿರುದ್ಧ ಮಾಡ್ತಕ್ಕಂಥ ಮೆರವಣಿಗೆ ಹಿಂಸಾತ್ಮಕ ರೂಪವಾಗಿರ್ತದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶೌಟ್ಸ್ಗಳು, ಸ್ಲೋಗನ್ಸ್ಗಳು ಇರೋದಿಲ್ಲ. ಆ ಮಾರ್ಚ್ ಏನಿತ್ತಪ್ಪ ಅಂತಂದರೆ ಸೈಲೆಂಟ್ ಆಗಿರೋದ್ರಿಂದ ಅವರಿಗೆ ಇಬ್ಬರು ನಿರಾಸರಾಗ್ತಾರೆ, ಡಿಸಪಾಯಿಂಟ್ಮೆಂಟ್ ಆಗ್ತಾರೆ. ನೆಕ್ಸ್ಟ್ ಕ್ವೆಶನ್ ಅದರಲ್ಲೇ, ವಾಟ್ ಡಿಡ್ ದ ಅಬ್ಸೆನ್ಸ್ ಆಫ್ ದ ಮದರ್ ಟೀಚ್ ಹನೀಪ್ ಆ್ಯಂಡ್ ಹಿಸ್ ಬ್ರದರ್ಸ್. ಹನೀಪ್ ತನ್ನ ಚಿಕ್ಕ ವಯಸ್ಸಿನ ತಾಯಿಯನ್ನು ಕಳ್ಕೊತಾರೆ. ಆವಾಗ ಅವರ ಬ್ರದರ್ಗೆ ಮತ್ತು ಹನೀಪ್ಗೆ ಏನು ಪಾಠ ಕಲಿತರು ಅವ್ರ ತಾಯಿ ಇಲ್ಲದೆ ಅಂತಕ್ಕಂತಹ ಸಮಯದಲ್ಲಿ. ದ ಅಬ್ಸೆನ್ಸ್ ಆಫ್ ದೇರ್ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಟು ಬಿಕಮ್ ರೆಸ್ಪಾನ್ಸಿಬಲ್. ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನಾಗಿ ಮಾಡ್ತವೆ. ದೇ ಗಾಟ್ ಅಪ್ ಅರ್ಲಿ ಆ್ಯಂಡ್ ಕಂಪ್ಲೀಟೆಡ್ ದ ಹೌಸ್ ಹೋಲ್ಡ್ ವರ್ಕ್. ನೋಡಿರಿ, ಬೇಗನೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆ್ಯಂಡ್ ಮನೆ ಕೆಲಸ ಮಾಡಿಕೊಂಡು ವೆಂಟ್ ಟು ಸ್ಕೂಲ್. ದೇ ಲರ್ನ್ ಟು ಒನ್ಸ್ ಡ್ಯೂಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ನೋಡಿ, ಅವರವರ ಕೆಲಸಗಳಿಗೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅವರ ತಾಯಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅರಿವಾಗ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ 24ನಲ್ಲಿ ಕೂಡ ಇಲ್ಲಿ 2 ಕ್ವೆಶನ್ಸ್ ಇರ್ತವೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ತಕ್ಕಂಥದ್ದು. ದ ಹಾರ್ಡ್ಶಿಪ್ ಆಫ್ ಡಿಕಿ ಡೋಲ್ಮಾ ಪೇಸ್ ಬಿಫೋರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟನ್ನು ಹತ್ತೋಕ್ಕಿಂತ ಮುಂಚೆ ಏನೇನು ಹಾರ್ಡ್ಶಿಪ್ಗಳನ್ನ ಅಥವಾ ಕಷ್ಟಗಳನ್ನ ಅನುಭವಿಸಿದ್ರು ಡಿಕಿ ಡೋಲ್ಮಾ ಅಂತಕ್ಕಂಥದ್ದು. ಸೊ ಇದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಸಪ್ಲಿಮೆಂಟರಿಯಿಂದ ಬಂದಿರತಕ್ಕಂತಹ ಕ್ವೆಶನ್ ಆಗಿರೋದ್ರಿಂದ ಆನ್ಸರ್ ನೋಡೋದಾದರೆ, ಡಿಕಿ ಡೋಲ್ಮಾ ಲಾಸ್ ಹರ್ ಮದರ್ ಆ್ಯಂಡ್ ಬ್ರದರ್ ಇನ್ ಹರ್ ಚೈಲ್ಡ್ಹುಡ್. ಶಿ ಆಲ್ಸೋ ಫೇಸ್ಡ್ ಅ financial problem. After getting into the training course, she worked hard for 4 hours every day. She made 3 successful expedition to different mountains ಅಂತಕ್ಕಂಥ. ಏನೇನು ಹಾರ್ಡ್ಶಿಪ್ ಅನುಭವಿಸಿದ್ರು ಅಂತಂದರೆ, ಒಂದು, ಶಿ ಲಾಸ್ ಹರ್ ಮದರ್ ಆ್ಯಂಡ್ ಬ್ರದರ್, ಆಲ್ಸೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಭಾಳಷ್ಟು, ಆಮೇಲೆ ವರ್ಕ್ ಹಾರ್ಡ್ ಫಾರ್ 4 hours ಎವ್ರಿ ಡೇ. ಈ 3 ಪಾಯಿಂಟ್ಸ್ಗಳು ನಿಮ್ಮ ಆನ್ಸರ್ನಲ್ಲಿ ಇರಬೇಕಾಗ್ತದೆ. ಈ ಪ್ರಶ್ನೆಯನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದರೆ ಏನು ಕೇಳ್ಬೋದು ಅಂತಂದರೆ, ವಾಟ್ ಯು ಲರ್ನ್ ಬೈ ದ ಲೈಫ್ ಆಫ್ ಡಿಕಿ ಡೋಲ್ಮಾ. ಡಿಕಿ ಡೋಲ್ಮಾ ಅವರ ಲೈಫ್ನಿಂದ ನೀವೇನನ್ನು ಕಲಿಬೋದು ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 24ನಲ್ಲಿ ಆಲ್ಟರ್ನೇಟ್ ಇನ್ನೊಂದು ಕ್ವೆಶನ್, 2ರಲ್ಲಿ 1 ಬರೀತಕ್ಕಂಥದ್ದು. ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪುಟ್ ಆ್ಯನ್ ಎಂಡ್ ಟು ದಿ ಹಾರ್ಡ್ಶಿಪ್ ಸಫರ್ಡ್ ಬೈ ದ ಪೀಪಲ್ ಆಫ್ ಟಿಬೇಟ್. ಟಿಬೇಟ್ ಜನರ ಒಂದು ದುಃಖವನ್ನು, ಕಷ್ಟಗಳನ್ನು ಹೇಗೆ ಕೊನೆಗೊಳಿಸಿತು ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಪ್ರಶ್ನೆ ಇದೆ. ವೆನ್ ದ ಬರ್ಡ್ ಕ್ರೈಡ್ ಫಾರ್ ದ ಫಸ್ಟ್ ಟೈಮ್, ಕ್ಲೌಡ್ಸ್ ಆ್ಯಂಡ್ ವಾರ್ಮ್ ಬ್ರೀಸ್ ಬ್ಲೂ. At the second cry, the mountains filled with the trees, flowers and birds began to sing. At the third cry, fields everywhere appeared and white rabbits danced ಅಂತಕ್ಕಂಥದ್ದು. ಏನೇನು ಚೇಂಜಸ್ ಆಯಿತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾನು ನಿಮ್ಮ ಮೊದಲೇ ಹೇಳಿರೋಂಗೆ, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 5 to 6 sentences ಈಚ್. ಕ್ವೆಶನ್ ನಂಬರ್ 25 ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಇರೋದಿಲ್ಲ. ಇದು ನಿಮಗೆ ಲೆಸನ್ದಿಂದ ಬರ್ತಕ್ಕಂತಹ ಒಂದು ಕ್ವೆಶನ್ ಫಾರ್ 3 marksಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಚಾಯ್ಸ್ ಇರೋದಿಲ್ಲ. ಹಾಗಾದರೆ ಮೋಸ್ಟ್ ಪ್ರೊಬೆಬ್ಲಿ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಬರ್ತಕ್ಕಂಥದ್ದು. ಮಿಸ್ ಆದರೆ ನಿಮಗೆ ಈ ಹೀರೋ ಪಾಠದಿಂದ ಬರ್ತಕ್ಕಂಥ ಸಾಧ್ಯತೆ ಇದೆ. ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್, 90% ಇದೇ ಪಾಠದ ಮೇಲೆ ಬರ್ತದೆ, ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ಮೇಲೆ ಬರಬಹುದು. ಇನ್ನು 1% ಈ ಹೀರೋ ಪಾಠದಿಂದ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ನೋಡ್ಬೇಕಾದ್ರೆ ಇಲ್ಲಿ, ಹೌ ಡಿಡ್ ಸತೀಶ್ ಮೀಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಕಾಶ್ಮೀರಕ್ಕೆ ಹೋದಾಗ ಏನಾಯಿತು ಅಂತಕ್ಕಂಥದ್ದು, ಏನು ಅಪಘಾತ ಆಯಿತು ಅಂತಕ್ಕಂಥ ಬರೀರಿ ಅಂತಕ್ಕಂಥದ್ದು. ಸತೀಶ್ ಆ್ಯಂಡ್ ಇಂದರ್ ಅಂತಂದ್ರೆ ಬ್ರದರ್ ಆ್ಯಂಡ್ ಈಸ್ ಫಾದರ್ ವೆಂಟ್ ಹೈಕಿಂಗ್ ಟು ಕಾಶ್ಮೀರ್. ದೇ ವೇರ್ ಕ್ರಾಸಿಂಗ್ ದ ರಿಕೇಟಿ ಬ್ರಿಡ್ಜ್ ಅಂತಂದರೆ ವೀಕ್ ಬ್ರಿಡ್ಜ್. ಓವರ್ ಸಮ್ ರ್ಯಾಪಿಡ್ಸ್, ದೇ ವೇರ್ ಲುಕಿಂಗ್ ಅಟ್ ಅ ಸ್ವಿರ್ಲಿಂಗ್ ವಾಟರ್ ಬಿಲೋ ದೆಮ್. ಸತೀಶ್ ಟೋಲ್ಡ್ ಹಿಸ್ ಬ್ರದರ್ ಟು ಸಿ rushing water at the spot below. Just then, Satish's foot slipped and lost his balance and he fell into the rapids. They took Satish to hospital. When he regained consciousness, his legs were in a plaster cast. His head was badly hurt. He was bruised and was aching all over ಅಂತಕ್ಕಂಥದ್ದು. ಈ ಕ್ವೆಶನ್ ಏನಾದರೂ ಮಿಸ್ ಔಟ್ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವೆಶನ್ಸ್ ನಿಮಗೆ ಯಾವುದಪ್ಪ ಈ ಪಾಠದ ಮೇಲೆ ಅಂತಂದರೆ, ಫಿಸಿಕಲಿ ಡಿಸಬಿಲಿಟಿ ಈಸ್ ನಾಟ್ ಎ ಬ್ಯಾರಿಯರ್ ಟು ಸಕ್ಸಸ್. ದೈಹಿಕವಾಗಿರ್ತಕ್ಕಂತಹ ಅಂಗವಿಕಲತೆ ಸಾಧನೆಗೆ ಅಡ್ಡಿ ಆಗೋದಿಲ್ಲ ಅನ್ನೋದನ್ನು ಹೇಗೆ ಹೇಳ್ತೀರಂತಕ್ಕಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅದು ಕೂಡ ಇದು ಕೂಡ ಎರಡನ್ನು ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶನ್, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ನೋಡಲಿಕ್ಕೆ ಹೇಗಿದ್ದ ಅಂತಕ್ಕಂಥದ್ದನ್ನು ಬರೀರಿ ಅಂತಕ್ಕಂಥದ್ದು. ಸೊ ಪ್ರೊಬೆಬ್ಲಿ ಈ ಪ್ರಶ್ನೆ ಬರ್ತಕ್ಕಂಥದ್ದು 50%. ಕ್ವೆಶನ್ ನಂಬರ್ 26ನಲ್ಲಿ ಚಾಯ್ಸ್ ಇರೋಂಗಿಲ್ಲ. ಬಟ್ ಐ ಆಮ್ ದ ಲ್ಯಾಂಡ್ ಪದ್ಯದ ಸಮರಿ ಬರ್ತಕ್ಕಂಥದ್ದು ಶೋರ್ 100%. ನನಗನ್ಸೋ ಪ್ರಕಾರ 100%
ಆಮ್ಲಜನಕ ಪದ್ಯದ ಸಮರಿನೇ ಬರ್ತದೆ ಕ್ವೆಶನ್ ನಂಬರ್ 26ನಲ್ಲಿ. ಈ ವರ್ಷಕ್ಕೆ ಮಿಸ್ ಆದರೆ ಈ ಪ್ರಶ್ನೆ ಕೂಡ ಬರ್ಬೋದು. ಆ ಕ್ವೆಶನ್ ನಂಬರ್ 26ನಲ್ಲಿ ಆಮ್ಲಜನಕ ಪದ್ಯದ ಸಮರಿ ಅಥವಾ ಕ್ವೆಶನ್ ಮಿಸ್ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ. ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್. ನೋಡೋಕ್ಕೆ ಹೆಂಗಿದ್ದ, ಹೆಂಗೆ ಕಾಣಿಸ್ತಿದ್ದ ಅಂತಂದ್ರೆ ಇಲ್ಲಿ ದ ಜಾಸ್ ಪ್ಲೇಯರ್ ಲುಕ್ಸ್ ಓಲ್ಡ್. ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್ with a wrinkled face. He wears a faded old blue shirt with a frayed collar, dark with sweat, and old undone tie and the old jacket. He has a stuffed paper in his torn shoes. His base is down and shows pain. He has many problems, faces insults and stands alone ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 27. ಎಕ್ಸ್ಟ್ರಾಕ್ಟ್ಸ್ಗಳು 3 extracts from lesson, 1 extract from poem, totally 4 extracts, 12 marks. ನೋಡೋದಾದರೆ read the following extract and answer the questions that follow. There are no scorpions, little fellow. ಇದು ಎ ಹೀರೋದಿಂದ ಬಂದಿರತಕ್ಕಂಥದ್ದು. ಹೂ ಡಸ್ ಲಿಟಲ್ ಫೆಲೋ ರೆಫರ್ ಟು. ಲಿಟಲ್ ಫೆಲೋ ಯಾರಪ್ಪ ಅಂತಂದ್ರೆ ಇಲ್ಲಿ ಲಿಟಲ್ ಫೆಲೋ ಈಸ್ ಸ್ವಾಮಿ. ಹೂ ಸೆಡ್ ದಿಸ್. ಈ ಮಾತನ್ನು ಯಾರು ಹೇಳಿದರು? ಸ್ವಾಮೀಸ್ ಫಾದರ್ ಸೆಡ್ ದಿಸ್. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್. ಯಾಕೆ ಹೇಳಿದ್ರಿ ಈ ಮಾತನ್ನು ಅಂತಂದ್ರೆ ಇಲ್ಲಿ ಸ್ವಾಮೀಸ್ ಫಾದರ್ knew that Swami was giving a lame excuse. Father wanted Swami to cultivate a good habits. ಸೊ ಇಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಬರೋ ಟೈಮ್ನಲ್ಲಿ ಸರ್ ನಾವು ಎ ಕ್ವೆಶನ್ಗೆ ಆನ್ಸರ್ ಬರ್ತೀವಿ, ಬಿ ಕ್ವೆಶನ್ ಕೂಡ ಆನ್ಸರ್ ಬರ್ತೀವಿ, ಸಿ ಕ್ವೆಶನ್ ಸ್ವಲ್ಪ ನಮಗೆ ಕ್ವಶನ್ನೇ ಆಗಿ ಉಳ್ಕೊತದೆ. ಯಾಕಪ್ಪ ಅಂತಂದರೆ ಅವೆಲ್ಲ ಒಂದೊಂದೇ ವರ್ಡ್ನಲ್ಲಿ ಬರಿತಕ್ಕಂಥ ಆನ್ಸರ್ ಆಗಿರೋದರಿಂದ ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಹೌದು, ಶ್ಯೂರ್ 100% ಮಾಡಬೇಕು, ಬಿಕಾಸ್ ಅವ್ರು ನಿಮ್ಗೆ ಕೊಡ್ತಕ್ಕಂಥದ್ದು 3 mark. ನೆಕ್ಸ್ಟ್ ಕ್ವೆಶನ್. We are like a bats trying to fly by day. Sure 100% ದ ಡಿಸ್ಕವರಿ ಪಾಠದ ಮೇಲೆ ಒಂದು RC ಅಥವಾ ಎಕ್ಸ್ಟ್ರಾಕ್ಟ್ ಬಂದೇ ಬರ್ತದೆ. We are like a bats trying to fly by day. Who said this? ಯಾರು ಹೇಳಿದ್ರಿ ಈ ಮಾತನ್ನು? ಡಿಯೋಗೋ ಗಾರ್ಸಿಯಾ. Who was this said to? ಯಾರಿಗೆ ಹೇಳಿದ್ರಿ ಈ ಮಾತನ್ನು? ಪೆಡ್ರೋಗೆ. What did the speaker mean by this statement? ನೋಡಿ ಇಲ್ಲೇನು ಹೇಳಿದ್ನಲ್ಲ, ಇದು ಒಂದೇ ವರ್ಡ್ನಲ್ಲಿ ಮುಗಿತೈತೆ, ಇದು ಒಂದೇ ವರ್ಡ್ ಮುಗಿತೈತೆ, ಈಸಿ. ಇಲ್ಲಿ ನೋಡಿದ್ರೆ ಸ್ವಲ್ಪ ಯು ಹ್ಯಾವ್ ಟು ರೈಟ್ ಸಮಥಿಂಗ್. ವಾಟ್ ಡಿಡ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಈ ಮೇಲಿನ ಹೇಳಿಕೆಯ ಅರ್ಥ ಏನು? ಡಿಯೋಗೋ ಫೆಲ್ಟ್ ದ್ಯಾಟ್ ದೇ ವೇರ್ ಸೇಲಿಂಗ್ ವಿತೌಟ್ ನೋಯಿಂಗ್ ದೇರ್ ಡೆಸ್ಟಿನೇಷನ್, ಜಸ್ಟ್ ಲೈಕ್ ಅ ಬ್ಯಾಟ್ಸ್ ಫ್ಲೈಯಿಂಗ್ ಬೈ ಡೇ. ಸೊ ಬ್ಯಾಟ್ಸ್ ಅಂತಂದ್ರೆ ಇಲ್ಲಿ ಈ ಬಾವಲಿಗಳನ್ನು ಇಂಗ್ಲೀಷ್ನಲ್ಲಿ ಬ್ಯಾಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 29. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಸೊ ಇದು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್. ಇಲ್ಲಿ ಬಂದಿರತಕ್ಕಂತಹ ಎಕ್ಸ್ಟ್ರಾಕ್ಟ್ಗಳು ಯಾವ ಪಾಠದಿಂದ ಬಂದಿರತಕ್ಕಂಥದ್ದು ನೆನಪಿಟ್ಕೊಳ್ರಿ, ಅದೇ ಪಾಠದ ಮೇಲೇನೆ ಬರ್ತವೆ. ಹೂ ಸೆಡ್ ದಿಸ್? ಬಾಲೇಶ್ವರ ಸೆಡ್ ದಿಸ್. ಹೂ ವಾಸ್ ದಿಸ್ ಸೆಡ್ ಟು? ದಿಸ್ ವಾಸ್ ಸೆಡ್ ಟು ಟೆಂಪೋ ಟ್ರಕ್ ಡ್ರೈವರ್. ವೈ ಡಿಡ್ ದ ಸ್ಪೀಕರ್ ಬಾರೋ ದ ಮೊಬೈಲ್? ಮೊಬೈಲ್ ಯಾಕೆ ಬೇಕಾಗಿತ್ತು ಅವನಿಗೆ? ಹಿ ವಾಂಟೆಡ್ ಟು ಇನ್ಫಾರ್ಮ್ ಅಬೌಟ್ ದ ಆಕ್ಸಿಡೆಂಟ್ ಆಫ್ ರೋಮಾಸ್ ಫ್ಯಾಮಿಲಿ. ರೋಮಾಗೆ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಬಗ್ಗೆ ಅವ್ರ ಫ್ಯಾಮಿಲಿಗೆ ಹೇಳಿಕೆ ಮೊಬೈಲ್ ಫೋನು ಬೇಕಾಗಿರ್ತಕ್ಕಂಥದ್ದು. ಬಟ್ ಹೀಸ್ ಲಿಟಲ್ ಡಾಟರ್ ವಿಸ್ಬರ್ಡ್ ಆ್ಯಸ್ ಹಿ ಟುಕ್ ಹಿಸ್ ಐಸಿ ಹ್ಯಾಂಡ್. ಸೊ ಇದು ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಪದ್ಯದಿಂದ ಬಂದಿರತಕ್ಕಂಥ ಎಕ್ಸ್ಟ್ರಾಕ್ಟ್. ನೆನಪಿಟ್ಕೊಳ್ರಿ, 90% ಇದೇ ಪದ್ಯದ ಮೇಲೇ ಎಕ್ಸ್ಟ್ರಾಕ್ಟ್ ಬರ್ತದೆ. ಸ್ವಲ್ಪ ಅಟೆಂಟಿವ್ ಆಗಿರಬೇಕು. ಹೂ ಈಸ್ ದ ಲಿಟಲ್ ಡಾಟರ್? ಹಾಗಾದರೆ ಆ ಸಣ್ಣ ಮಗು ಯಾರ್ದು? ದ ಕ್ಯಾಪ್ಟನ್ಸ್ ಡಾಟರ್. ಆ ಮಗು ಆ ಕ್ಯಾಪ್ಟನ್ನ ಮಗಳಾಗಿರ್ತಾಳೆ. ವೇರ್ ದೇ? ಹಾಗಾದರೆ ಎಲ್ಲಿದ್ದಾರೆ ಅವ್ರು ಅಷ್ಟೊತ್ತು? ಅವ್ರು ಎಲ್ಲಿದ್ದಾರಪ್ಪ ಅಂತಂದರೆ ದೇ ವೇರ್ ಇನ್ ದ ಕ್ಯಾಬಿನ್ ಆಫ್ ದ ಸಿಪ್ ಆನ್ ದ ಸಿ. ನೋಡಿರಿ, ಇಲ್ಲಿ ಕ್ಯಾಬಿನ್ ಅಂತಕ್ಕಂಥದ್ದು ಅದರ ಅರ್ಥ ಕೂಡ ಕೇಳ್ತಾರೆ ಒಂದೊಂದ್ಸಲ. ವಾಟ್ ಯು ಮೀನ್ ಬೈ ದ ವರ್ಡ್ ಕ್ಯಾಬಿನ್? ಕ್ಯಾಬಿನ್ ಅಂತಂದರೆ ಕ್ಯಾಬಿನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಮಾಲ್ ರೂಮ್. ಸಣ್ಣ ಕೋಣೆಯನ್ನು ಕ್ಯಾಬಿನ್ ಅಂತ ಕರೀತಾರೆ. ವೈ ಡಿಡ್ ಸಿ ಟೇಕ್ ಹಿಸ್ ಐಸಿ ಹ್ಯಾಂಡ್? ಹಾಗಾದರೆ ಅವನ ಐಸಿ ಹ್ಯಾಂಡ್ ಅಂದರೆ ಐಸ್ ಥರ ಕೋಲ್ಡ್ ಆಗಿರ್ತಕ್ಕಂಥ ಹ್ಯಾಂಡನ್ನ ಯಾಕೆ ಹಿಡ್ಕೊಂಡ್ರು ಅಂತಂದರೆ ಸಿ ಸಾ ದ ಸೇಲರ್ಸ್ ವೇರ್ ಅಪ್ರೇಡ್ ಆಫ್ ದ ಫಿಯರ್ಫುಲ್ ಸ್ಟಾರ್ಮ್ಸ್. ಸೊ ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲ ಸೇಲರ್ಸ್ಗಳು ಅಲ್ಲಿರ್ತಕ್ಕಂಥ ಬಿರುಗಾಳಿಗೆ ಹೆದರ್ಕೊಂಡಿರೋದ್ರಿಂದ ಈಕೆ ಕೂಡ ಆ ರೀತಿಯಾಗಿ ಮಾಡ್ತಾಳೆ. ನೆಕ್ಸ್ಟ್ ಕ್ವೆಶನ್. ಗಿವನ್ ಬಿಲೋ ಈಸ್ ದಿ ಪ್ರೊಫೈಲ್ ಆಫ್ ಆ್ಯನ್ ಆರ್ಟಿಸ್ಟ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಇದು ನಿಮಗೆ 3 marks. ಕ್ವೆಶನ್ ನಂಬರ್ 31 ಪ್ರೊಫೈಲ್ ರೈಟಿಂಗ್ ಇದೆ. ಇಲ್ಲಿರ್ತಕ್ಕಂಥ ಡೀಟೇಲ್ಸನ್ನು ನೋಡಿದ ಮೇಲೆ ಹೌ ಟು ರೈಟ್ ಬರೀತಕ್ಕಂಥದ್ದು ಹೇಗಂತಂದರೆ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಸತೀಶ್ ಗುಜರಾಲ್. ಯಾಕಂತ ಸತೀಶ್ ಗುಜರಾಲ್ ಅವ್ರದ್ದು ತೊಗೊಂಡಿವಿ ನಿಮ್ಗೆ ಬೇಗ ಅರ್ಥ ಆಗಲಿ ಅಂತಂದೇಳಿ. ಹಿಸ್ ಡೇಟ್ ಆಫ್ ಬರ್ತ್ ಈಸ್ 25th December 1925. ಹಿಸ್ ಪ್ಲೇಸ್ ಆಫ್ ಬರ್ತ್ ಈಸ್ ಝೇಲಂ, ಪಾಕಿಸ್ತಾನ್. ಹಿಸ್ ಫಾದರ್ ಈಸ್ ಅವತಾರ್ ನರೇನ್ Gujaral and mother is Pushpa Gujaral. His spouse Kiran Gujaral. His profession was painting. He was a well-known artist, writer, sculptor and architect. His awards were Order of Crown, Padma Vibhushan. He died on 26th March 2020 in
ನ್ಯೂ ಡೆಲ್ಲಿ. ವೆರಿ ಸಿಂಪಲ್. ಡೆಫಿನೆಟ್ಲಿ ನೀವು 3 ಮಾರ್ಕ್ ತೊಗೋಬೋದು. ನೆಕ್ಸ್ಟ್, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ. ಒಂದು ಸ್ಟೋರಿ ಕೊಟ್ಟಿರ್ತಾರೆ ಈ ಥರ. ಆ್ಯಕ್ಚುಲಿ ಇವು ಬಿಟ್ಟ ಸ್ಥಳಗಳಲ್ಲ, ನೆನಪಿಟ್ಕೊಡ್ರಿ, ಬಿಟ್ಟ ಸ್ಥಳಗಳು ಅಲ್ಲವೇ ಅಲ್ಲ. ಇಲ್ಲೇನು ಮಾಡಬೇಕು, ಕ್ಲೂಸನ್ನು ಮಿಸ್ ಮಾಡಿರ್ತಾರೆ, ಕೆಲವು ಕ್ಲೂಸ್ ಕೊಟ್ಟಿರ್ತಾರೆ. ಇದನ್ನೆಷ್ಟೆಲ್ಲ ಓದ್ಕೊಂಡು ಯು ಹ್ಯಾವ್ ಟು ಗ್ರಾಸ್ಪ್ ಒಂದು ಸ್ಟೋರಿಯನ್ನು ನೀವು ಅರ್ಥೈಸಿಕೊಂಡು ಏನಿದೆ ಅಂತಕ್ಕಂಥದ್ದನ್ನು ನೀವು ಫಿಲ್ ಮಾಡಬೇಕಾಗ್ತದೆ ಅಷ್ಟೇ, ಬಿಟ್ಟ ಸ್ಥಳಗಳಲ್ಲ. ಸೊ ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನು ಆನ್ಸರ್ ನೋಡೋದಾದ್ರೆ ಇಲ್ಲಿ ಆನ್ಸರ್ ಇಲ್ಲ. ಐ ಹ್ಯಾವ್ ಮೇಡ್ ವಿಡಿಯೋ ಆನ್ ಹೌ ಟು ರೈಟ್ ಎ ಸ್ಟೋರಿ ಡೆವಲಪ್ಮೆಂಟ್ ಕ್ವಶನ್, ಪ್ಲೀಸ್ ಸರ್ಚ್ ಅವರ್ ಚಾನಲ್. ನಮ್ಮ ಚಾನಲಲ್ಲಿ ನಿಮಗೆ ಹೌ ಟು ಡೆವಲಪ್ ದ ಸ್ಟೋರಿ ಅಂತಕ್ಕಂಥದ್ದು ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಆವಾಗಲೇ. ಆ ವಿಡಿಯೋವನ್ನು ನೋಡಿದ್ರೆ ಡೆಫಿನೆಟ್ಲಿ ನೀವು ಈ 3 ಮಾರ್ಕನ್ನು ಪಡಿಬೋದು. ನಾನು ಇಲ್ಲಿಗೆ ನಿಮಗೆ ಮಾಡ್ಬೋದಾಗಿತ್ತು, ಬಟ್ ಜಾಸ್ತಿ ಟೈಮ್ ತೊಗೊಳ್ಳೋದ್ರಿಂದ ಮಾಡ್ತಾಯಿಲ್ಲ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್. ದಿಸ್ ಈಸ್ ಆಲ್ಸೋ ಫಾರ್ 3 ಮಾರ್ಕ್ ಕ್ವಶನ್. ಇದನ್ನು ಕೂಡ ಪಿಕ್ಚರ್ ರೈಟಿಂಗನ್ನು ಬರಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನಮ್ಮ ಚಾನಲ್ಗೆ ಹೋಗಿ ಹುಡುಕಿ ಬರೀರಿ, ಸ್ಟಡಿ ಮಾಡಬೇಕು. 4 ಮಾರ್ಕ್ಗೆ ಇರ್ತಕ್ಕಂತಹ ಪದ್ಯ ಕಂಠಪಾಠ ಮಾಡಿ ಕ್ವಿಟ್ ಫ್ರಮ್ ಮೆಮರಿ ಅಂತಕ್ಕಂಥ ಇದೆ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಸೀಸನ್ಸ್ ಜಸ್ಟಿಸ್ ಅಂತಕ್ಕಂಥದ್ದು ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ. ಅಥವಾ ದೆನ್ ಡ್ಯಾಶ್ ಎಂಡ್ ಆಗೋದು ಅಪ್ ಓವರ್ ಬ್ಲೈಂಡ್ ಬೈ. 7th ಪೋಯಮ್, 2nd ಪೋಯಮ್, ಎರಡರಲ್ಲಿ ಒಂದು ಪ್ರಿಪೇರ್ ಆಗಿರಿ, 100% 4 ಮಾರ್ಕ್ಸ್ ತೊಗೊತೀರಿ. ನೆಕ್ಸ್ಟ್ ಪ್ಯಾಸೇಜ್ ನಿಮಗೆ ಇಲ್ಲಿ ಅಲ್ಲೇ ಬಹುಮಾನ, ಕ್ವಶನಲ್ಲೇ ಆನ್ಸರಲ್ಲೇ. ಫಸ್ಟ್ ಇಲ್ಲಿ ಏನು ಮಾಡಬೇಕು, ಪ್ಯಾಸೇಜ್ನ ಹೇಗೆ ಡೀಲ್ ಮಾಡ್ತೀರಿ ಅಂತಂದರೆ, ಪ್ಯಾಸೇಜನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಕ್ವಶನ್ ನಂಬರ್ 35 ಅಂದ ತಕ್ಷಣ ಫಸ್ಟ್ ಪ್ಯಾಸೇಜ್ ಓದಿಬಿಡೋದಪ್ಪ, ಅದನ್ನೇ ಫಾಲೋ ಮಾಡ್ತೀರಿ. ಡೋಂಟ್ ಡೂ ದ್ಯಾಟ್. ಫಸ್ಟಿಗೆ ಕ್ವಶನ್ಸ್ಗಳನ್ನ ಓದ್ಕೊಳ್ರಿ, ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀಟಾಗಿ ಓದ್ಕೊಂಡು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಅರ್ಥ ಮಾಡಿಕೊಂಡು ಆಮೇಲೆ ಪ್ಯಾಸೇಜ್ ಓದಿದರೆ ನಿಮಗೆ ಡೈರೆಕ್ಟ್ಲಿ ಆನ್ಸರ್ ಕ್ಯಾಚ್ ಮಾಡ್ಬೋದು. ಫಸ್ಟ್ ನೀವು ಒಂದು ರೌಂಡ್ ಪ್ಯಾಸೇಜ್ ಓದಿ, ಆಮೇಲೆ ಕ್ವಶನ್ ಓದಿ, ಮತ್ತು ಆ ಕ್ವಶನ್ಗೆ ಪ್ಯಾಸೇಜ್ ಹುಡ್ಕೋದ್ರಿಂದ ಇಟ್ ಟೇಕ್ಸ್ ಮಚ್ ಟೈಮ್, ಸಾಕಷ್ಟು ಟೈಮ್ ತೊಗೋತದೆ. ಡೋಂಟ್ ಡೂ ದ್ಯಾಟ್. ಟ್ರೈ ಟು ಫೈಂಡ್ ಈಸಿ ವೇ, ಸರಳ ದಾರಿ ಹುಡ್ಕೊಳ್ರಿ. ಹೆಂಗೆ ಸರಳ ದಾರಿ ಯಾಕೆ ಹುಡ್ಕೋಬೇಕಂತಂದ್ರೆ, ಇನ್ ಆರ್ಡರ್ ಟು ಸೇವ್ ಟೈಮನ್ನು ಉಳಿಸ್ಲಿಕ್ಕೆ ಸರಳ ದಾರಿ ಹುಡ್ಕೋಬೇಕು ನಮಗಿಲ್ಲಿ. ಸೊ ಫೈನಲಿ ಏನು ಮಾಡಬೇಕು, ಫಸ್ಟ್ ಕ್ವಶನ್ ಓದ್ಕೊಡ್ರಿ, ಕ್ವಶನ್ ಆಗ್ತದಂಗೆ ಪ್ಯಾಸೇಜ್ ಓದೋಕೋರಿ, ಆಟೋಮೆಟಿಕಲಿ ನಿಮಗಲ್ಲಿ ನೆನಪುಳಿತಕ್ಕಂಥದ್ದು. ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಏನಾದರೂ ಕನ್ಫ್ಯೂಷನ್ ಆದರೆ ಕೀವರ್ಡ್ಸ್ಗಳನ್ನ ನೆನಪಿಟ್ಟುಕೊಡ್ರಿ. ಕ್ವಶನಲ್ಲಿ ಬಂದಿರತಕ್ಕಂಥ ಕೀವರ್ಡ್ಸ್ಗಳು ಏನಿದೆ, ರಿಮೆಂಬರ್ಡ್ ಆ್ಯಂಡ್ ರಿವರ್ಡ್ ಇಂಡಿಯನ್ಸ್ ಹಿಸ್ಟ್ರಿ ಅಂತಕ್ಕಂತಹ ಈ ಕೀವರ್ಡ್ ಇಟ್ಕೊಂಡು ಆನ್ಸರನ್ನು ಹುಡುಕ್ರಿ, 100% ಆನ್ಸರ್ ಸಿಗುತ್ತದೆ. ಈ ಕ್ವಶನಲ್ಲಿ ಏನಿದೆ, ವಾಟ್ ವಾಸ್ ದ ಸಿನಾರಿಯೋ ಆಫ್ ದ ಡೆಕ್ಕನ್ ಪ್ಲೇಟ್ಯೂ ಬಿಫೋರ್ ಆ್ಯಂಡ್ ಆಫ್ಟರ್ ದ ಕನ್ಸ್ಟ್ರಕ್ಷನ್ ಆಫ್ ಕೃಷ್ಣರಾಜ ಸಾಗರ ಅಂತ ಐತಿ. ಇದನ್ನ ಇಟ್ಕೊಡ್ರಿ, ಸಿನಾರಿಯೋ ಮತ್ತು ಆಫ್ ದ ಡೆಕ್ಕನ್, ಈ ಕೀವರ್ಡ್ ಇಟ್ಕೊಂಡು ಅಲ್ಲಿ ಪ್ಯಾಸೇಜ್ನಲ್ಲಿ ಆನ್ಸರನ್ನು ಹುಡುಕ್ರಿ. ಇಲ್ಲಿ ಆನ್ಸರನ್ನು ಕೊಟ್ಟಿವಿ, ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಇನ್ನು ನೋಡಿರಿ, ಕ್ವಶನ್ ನಂಬರ್ 36, 3 ಕ್ವಶನ್ಸ್ ಕೇಳಿರ್ತಾರೆ. 3ರಲ್ಲಿ ರೈಟ್ ಎನಿ 1 ಫಾರ್ 4 ಮಾರ್ಕ್ಗೆ. 3ರಲ್ಲಿ ಒಂದು ಬರೀಬೇಕಾಗಿರತಕ್ಕಂಥದ್ದು ಪೋಯಮ್ಗಳಿಗೆ ಸಂಬಂಧಪಡ್ತಕ್ಕಂಥದ್ದು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಈಚ್. ಫಸ್ಟ್ ಕ್ವಶನ್, ಸಮರೈಸ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ. ನಿಮ್ಮ ಟೀಚರ್ಸ್ಗಳು ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿರ್ತಾರೆ, ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಅಗೇನ್ ಮತ್ತು ನಿಮಗೆ 4 ಮಾರ್ಕ್ಸ್ ಇರ್ತಕ್ಕಂತಹ ಕ್ವಶನ್. ಇಲ್ಲಿ ನಾನು ನಿಮಗೆ ನೆನಪಿನಲ್ಲಿ ಇರಲಿ ಅನ್ನೋ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಅಂತಂದೇಳಿ ಈ ರೀತಿಯಾಗಿ ಪಾಯಿಂಟ್ನಲ್ಲಿ ಬರೆದಿದ್ದೀನಿ. ನೀವು ಈ ಥರ ಪಾಯಿಂಟ್ನಲ್ಲಿ ಬರೀಬೇಡಿ. ರೈಟ್ ಇನ್ ಅ ಪ್ಯಾರಾಗ್ರಾಫ್ನಲ್ಲೇ ಬರೀರಿ. ಪಾಯಿಂಟ್ ಹಾಕಿ 1, 2, 3, 4 ಆ ಥರ ಸ್ಟಾರ್ ಮಾರ್ಕ್ ಹಾಕಿ ಅಥವಾ ಈ ರೀತಿಯಾಗಿರುತ್ತೆ ಡಾಟ್ ಇಟ್ಟು ಬರೀಬೇಡಿ. ನೀವು ಜಸ್ಟ್ ನೆನಪಿನಲ್ಲಿರಲಿ ಅಂತ ನಾನು ಮಾಡಿರ್ತಕ್ಕಂಥದ್ದು. ಸೊ ನೀವು ಪ್ಯಾರಾಗ್ರಾಫ್ನಲ್ಲೇ ಬರೀರಿ, ಸ್ಟೋರಿ ಬರೆದಂಗೆ. ಆನ್ಸರ್, ಗ್ರ್ಯಾಂಡ್ ಮಾ ವಾಸ್ ಎ ಜೀನಿಯಸ್. ಶಿ ಕುಡ್ ಕ್ಲೈಂಬ್ ಅ ಟ್ರೀ ಇವನ್ ಎಟ್ ದ ಏಜ್ ಆಫ್ 62. ಹರ್ ಬ್ರದರ್ ಟಾಟ್ ಹರ್ when she was 6. Her well-wisher asked to be graceful, but grandma said she wanted to be disgraceful, but never stopped climbing a tree. Once she climbed a tree in the town, but could not come down. Her family rescued and called the doctor. Doctor advised her to take 1 week of bed rest. Children grandma tucked up in a bed. ಜಸ್ಟ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಗ್ರ್ಯಾಂಡ್ ಮಾ ಟಕ್ಡ್ ಹರ್ ವಿತ್ ಬೆಡ್. ಗ್ರ್ಯಾಂಡ್ ಮಾ ಮಿಸ್ಡ್ ಕ್ಲೈಂಬಿಂಗ್ ಟ್ರೀಸ್. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಅ ಹೆಲ್. ಆಫ್ಟರ್ ಫ್ಯೂ ಡೇಸ್ ಶಿ ವಾಸ್ ಬೆಟರ್. ಶಿ ಟೋಲ್ಡ್ ಹರ್ ಸನ್ ಟು ಬಿಲ್ಡ್ ಅ ಹೌಸ್ ಆನ್ ಅ ಟ್ರೀ ಟಾಪ್ ಅಥವಾ ಟಾಪ್ ಆಫ್ ದ ಟ್ರೀ. ದ ಪೊಯೆಟ್ ಆ್ಯಂಡ್ ಹೀಸ್ ಫಾದರ್ ಬಿಲ್ಡ್ ಅ ಹೌಸ್
with a window and a door on the tree for a grandma. Grandma and the poet enjoyed a cherry on the tree top. Grandma lived there happily. ಸ್ವಲ್ಪ ಇದೊಂದು ಚೇಂಜ್ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ನೋಡಿ, ಚಿಲ್ಡ್ರನ್ ಅಂತಕ್ಕಂಥದ್ದಲ್ಲ, ಗ್ರ್ಯಾಂಡ್ಮಾ ಅಂತ ಆಗಲಿ. ರೈಟ್ ದ ಸಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸಾಂಗ್ ಆಫ್ ಇಂಡಿಯಾ ಪದ್ಯದ್ದು ಸಮರಿ ಬರಿ ಅಂತಕ್ಕಂಥದ್ದು. ಇದು ಇಲ್ಲಿ 4 ಮಾರ್ಕಿಗೆ ಬರ್ತದೆ. ಈ ಮಿಸ್ ಆದರೆ ಕ್ವಶನ್ ನಂಬರ್ 26ನಲ್ಲಿ 3 ಮಾರ್ಕಿಗೆ ಶ್ಯೂರ್ 100% ಬರ್ತಕ್ಕಂಥದ್ದು. ರೈಟ್ ದ ಸಮರಿ ಆಫ್ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪದ್ಯದ್ದು. ದ ಪೊಯೆಟ್ ವಿ.ಕೆ. ಗೋಕಾಕ್ is the speaker here. The poem is in the conversation between Mother India and the poet. He wished to sing about the natural beauty of India, but Mother India said him to sing about the beggars, lepers, dirt, etc. The poet wished to sing about the rock temples, epics and stones, the freedom fighters, seers and prophets, but Mother India said him to sing about the suffering people and children. The poet wished to sing about dams, lakes, steel mills, shipyards, nuclear developments. Mother India told him to sing about the strikes, violence, wars, etc. The poet got angry. Mother rose. She sat on the waves and wrote the book of Morrow. Morrow is nothing but tomorrow. She cancelled all the sorrows and pain. Next, question number 34, 36 nalline one more question. Write the summary of the poem I am the land. ಇದು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಕ್ವಶನ್ ನಂಬರ್ 26ಕ್ಕೆ ಬರಬಹುದು ಈ ವರ್ಷ. Write the summary of the I am the land. Mother Earth is the speaker. She pours out her pain. ಆಕೆ ನೋವುಗಳನ್ನ ಹೊರಗೆ ಹಾಕ್ತಾ ಇದ್ದಾಳೆ. Man thinks that he owns the earth. People buy land, drill holes and also pollute the earth. When people plow her, she gives fruits and flowers. Some men come with guns and try to fence her. It choked her, hurts her, but she waits. The earth waits patiently for man to realize his mistake. She tells with self-assertion that no one can fence her. She can punish people if they do not correct their mistakes. ಸೊ ಇಷ್ಟು ಪಾಯಿಂಟ್ಗಳನ್ನ ಕ್ವಶನ್ ನಂಬರ್ 26 ಕೇಳಿದ್ರು ಕೂಡ ಬರೀರಿ, ಕ್ವಶನ್ ನಂಬರ್ 36 ಕೇಳಿದ್ರು ಕೂಡ ಬರೀರಿ. ಇನ್ನು ರೈಟ್ ಆ್ಯಂಡ್ ಎಸ್ಸೆ ಆನ್ ಒನ್ ಆಫ್ ದ ಫಾಲೋವಿಂಗ್. ವಾಟರ್ ಪೊಲ್ಯೂಷನ್ ಬಗ್ಗೆ ಇಲ್ಲಿ ನಾನು ನಿಮಗೆ ಒಂದು ಎಸ್ಸೆಯನ್ನು ಬರಿತಕ್ಕಂಥದ್ದು ಒಂದು ಫಾರ್ಮೆಟನ್ನು ಕೊಟ್ಟಿದ್ದೀನಿ. ಸ್ವಲ್ಪ ನೀವೇ ಓದ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ. ಸೊ ಇಂಟ್ರೊಡಕ್ಷನ್ ಪಾರ್ಟನ್ನು ನೀವು ಶೋರ್ ಈ ಥರ ಸೈಡ್ ಹೆಡಿಂಗ್ ಹಾಕಿ ಬರಲೇಬೇಕು. ಒಂದು 3-4 ಲೈನ್ ಅಥವಾ 2-3 ಲೈನ್ ನೀವು ಇಂಟ್ರೊಡಕ್ಷನನ್ನು ಈ ರೀತಿಯಾಗಿ ಬರೆದ್ರೆ ಉತ್ತಮ. ಅದಾಗ್ತದಂಗೆ ಕೇಳಿರ್ತಕ್ಕಂಥ ಎಸ್ಸೆಯನ್ನು ಡೆವಲಪ್ ಮಾಡಿರಿ ಈ ರೀತಿಯಾಗಿ. ಅದಾಗ್ತದಂಗೆ ಕೊನೆಗೆ ಒಂದು 2-2.5 ಲೈನ್ ನೀವು ಕಂಪಲ್ಸರಿ ಕನ್ಕ್ಲೂಷನ್ ಪಾರ್ಟನ್ನು ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್ ಹಾಕಿ ಕನ್ಕ್ಲೂಷನನ್ನು ಬರಿಬೇಕಾಗ್ತದೆ. ಒಂದು 2-3 ಲೈನ್ ಇನಫ್. ಅಥವಾ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇದಕ್ಕೂ ಇಂಟ್ರೊಡಕ್ಷನ್ ಅಂತ ಬರೀರಿ. ಬರೆದ ಮೇಲೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಂಪಾರ್ಟೆನ್ಸ್ ಆಫ್ ಗೇಮ್ ಕೊಟ್ಟಿದ್ರೆ ಅದನ್ನು ಬರೀರಿ. ಬ್ಯಾನ್ ಆಫ್ ಪ್ಲಾಸ್ಟಿಕ್ ಬರೀರಿ. ಇಲ್ಲ ಅಂತಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಕ್ವಶನ್ ಕೇಳಿದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿರಿ. ನಿಮಗೆ ಯಾವುದರಲ್ಲಿ ಮಾಸ್ಟರ್ ಇರ್ತದೋ ಅದನ್ನು ಸೆಲೆಕ್ಟ್ ಮಾಡಿರಿ ಅಂತ ಹೇಳಬೇಕು. ಸೊ ಕನ್ಕ್ಲೂಷನ್ ಪಾರ್ಟ್ ಕೂಡ ಬರೀರಿ. ಕೊನೆಗೆ ನಿಮಗೆ ಲೆಟರ್ ರೈಟಿಂಗ್ ಫಾರ್ 5 ಮಾರ್ಕ್ಸ್. ಯಾರು ಬೇಕಾದರೂ 5 ಮಾರ್ಕ್ಸ್ ತೊಗೋಬೋದು. 2 ಲೆಟರ್ ಇರ್ತವೆ, ಒಂದು ಪರ್ಸನಲ್, ಒಂದು ಅಫಿಷಿಯಲ್. ಇಮ್ಯಾಜಿನ್ ದಟ್ ಯು ಆರ್ ಸಮನ್ ವಿ ಆರ್ ಸಮಂತ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಬಾಲಾಜಿನಗರ ಗದಗ. ಸೊ ಇದು ಈ ಪಾಯಿಂಟನ್ನು ಇಟ್ಕೊಂಡು ಈ ಅಡ್ರೆಸ್ಸನ್ನು ಇಟ್ಕೊಂಡು ಲೆಟರ್ ಬರಿ ಅಂತ ಇದೆ. ಆಲ್ರೆಡಿ ನೋಡಿ, ಈ 5 ಮಾರ್ಕ್ಸ್ಗೆ ಈಸಿಲಿ ಹೇಗೆ ನಾವು ಏನನ್ನು ಫಾಲೋ ಮಾಡಿದರೆ 5 ಮಾರ್ಕ್ಸ್ ಬರ್ತದೆ ಲೆಟರ್ ರೈಟಿಂಗ್ನಲ್ಲಿ ಅಂತಕ್ಕಂಥದ್ದನ್ನು ಆಲ್ರೆಡಿ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಎಷ್ಟೋ ದಿನ ಆಯಿತು ಅಪ್ಲೋಡ್ ಮಾಡಿ. ಸ್ವಲ್ಪ ಚಾನಲನ್ನು ಸರ್ಚ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ 5 ಮಾರ್ಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಇನ್ನು ಲೆಟರ್ ರೈಟಿಂಗ್ ಕ್ವಶನ್ ನಂಬರ್ 31, 31, 32, 33 ಪ್ಲಸ್ 35 ಪ್ಲಸ್ 37 ಮತ್ತು 38 ಇರ್ತಕ್ಕಂತಹ ಈ 4, 3, 5 ಅಂಕದ ಪ್ರಶ್ನೆಗಳಿಗೆ ನಾಳೆ ಬೆಳಿಗ್ಗೆ 10ರಿಂದ 10:30 ಒಳಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.